गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्। श्रीराम जय जय राम, जानकी जीवन राम। श्रीराम जय जय राम, जानकी जीवन राम। पतित पावन राम हरे जय, पतित पावन राम हरे जय। राघव सुंदर राम, दीनोद्धरण राम हरे जय, दीनोद्धरण राम हरे जय। मारुति सेवित राम, दीनोद्धरण राम हरे जय, मारुति सेवित राम, जय जय राम जय रघुराम, जानकी जीवन राम। जय जय राम जय रघुराम, जानकी जीवन राम। श्री राम जय जय राम, जानकी जीवन राम, जानकी जीवन राम। सदा ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ,
ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಬರಲಿ ರಾಮನಾಮ ಸದಾ ಬರಲಿ ಕೃಷ್ಣ ನಾಮ ಸತತ ನಿನ್ನ ಚರಣ ಸೇವೆ ನೀಡು ನನಗೆ ರಾಮ ಸತತ ನಿನ್ನ ಚರಣ ಸೇವೆ ನೀಡು ನನಗೆ ರಾಮ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ನಿನ್ನ ನಾಮ ನೆನೆವುದಕ್ಕೆ ಕರುಣಿಸೆನಗೆ ಸುಮನವ ನಿನ್ನ ನಾಮ ನೆನೆವುದಕ್ಕೆ ಕರುಣಿಸೆನಗೆ ಸುಮನವ ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವ ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ ಬರಲಿ ರಾಮನಾಮ ಬರಲಿ ರಾಮನಾಮ ಇದೊಂದು ಭಜನೆ ಭಕ್ತಿ ಸೌಧದಲ್ಲಿ ಇಲ್ಲ ಇದು. ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮ ರಾಮ ಮುನೆ ಸೀತಾಪತಿ ದೂತ ಆಂಜನೇಯ ಸ್ವಾಮಿ ಸತತ ಭಜನ ನಿರತ ಆತ್ಮ ರಾಮ ಮುನೆ ಸೀತಾಪತಿ ದೂತ ಸಾಗರ ತರಣ ರಿಪುದಲ ಹರಣ
सागरतरण रिपुदलहरण सज्जनभरण नमो नमो सज्जनभरण नमो नमो वानरप्रवर वज्रशरीर वानरप्रवर वज्रशरीर पवनकुमार नमो नमो आञ्जनेय स्वामी सतत भजन निरत आत्मा राम मुने सीतापति दूत लक्ष्मण पालक लंका दाहक जानकी शोधक नमो नमो लक्ष्मण पालक लंका दाहक जानकी शोधक नमो नमो संवित साधक सेवक प्रेरक संवित साधक सेवक प्रेरक आदर्शात्मक नमो नमो आञ्जनेय स्वामी सतत भजन निरत आत्मा राम मुने सीतापति दूत कपिगण सेवित तरुणाराधित कविवर संस्तुत नमो नमो कपिगण सेवित तरुणाराधित कविवर संस्तुत नमो नमो बुद्धिमतां वर सिद्धिवराकर बुद्धिमतां वर सिद्धिवराकर संवित सुंदर नमो नमो आञ्जनेय
ಸ್ವಾಮಿ ಸತತ ಭಜನ ನಿರತ ಆತ್ಮಾರಾಮ ಮುನೆ ಸೀತಾಪತಿ ದೂತ ಸೀತಾಪತಿ ದೂತ ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಒಬ್ಬ ರೈತ ತನ್ನ ಹೊಲದಲ್ಲಿ ಕಾಲಕ್ಕೆ ಸರಿಯಾಗಿ ಉತ್ತುತ್ತಾನೆ, ಬಿತ್ತುತ್ತಾನೆ. ಅವನಿಗೊಂದು ಲೆಕ್ಕಾಚಾರ ಇದೆ. 1 ಎಕರೆ ಭೂಮಿಗೆ ಇಷ್ಟು ಬೀಜ ಹಾಕಬೇಕು, ಇಷ್ಟು ಗೊಬ್ಬರ ಹಾಕಬೇಕು, ಇಂತಿಂಥ ರೀತಿಯ ಔಷಧಿಗಳನ್ನು ಸಿಂಪಡಿಸಬೇಕು, ಇಷ್ಟು ಬೆಳೆ ಬರುತ್ತೆ. ಆ ರೈತ ಏನು ಬೀಜವನ್ನು ಹಾಕಿದ್ದಾನೆ ಎಲ್ಲ ಬೀಜ ಮೊಳಕೆ ಹೊಡಿಬೇಕು, ಎಲ್ಲ ಬೀಜವೂ ಕೂಡ ಬೆಳೀಬೇಕು, ಸಸ್ಯ ಆಗಬೇಕು, ಎಲ್ಲವೂ ಕೂಡ ಫಲ ಕೊಡಬೇಕು, ಬಯಸೋದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿದೆ ಹಾಕಿದ ಎಲ್ಲ ಬೀಜಗಳು ಕೂಡ ಸಸಿ ಆಗೋಲ್ಲ, ಹಾಕಿದ ಎಲ್ಲ ಬೀಜಗಳು ಕೂಡ ಫಲವನ್ನು ಕೊಡಲಾರವು. ಮತ್ತು ಒಂದಿಷ್ಟು ಪರ್ಸೆಂಟೇಜ್ ಇದೆ, ಅಷ್ಟು ಪರ್ಸೆಂಟೇಜ್ ಹೊರಟೋಗುತ್ತೆ. ಬೆಳೆ ಬಂದ ಮೇಲೆಯೂ ಕೂಡ ಬಂದಂಥ ಎಲ್ಲ ಫಲವನ್ನು ನಾವೇ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಒಂದಿಷ್ಟು ಪಕ್ಷಿಗಳು ತಿಂತಾವೆ, ಒಂದಿಷ್ಟು ಕೋತಿಗಳು ಬಂದು ತಿಂದು ಹೋಗ್ತವೆ, ಒಂದಿಷ್ಟು ಹೆಗ್ಗಣಗಳು ಬಂದು ತಿಂದು ಹೋಗ್ತವೆ, ಕೆಲವು ಕಡೆ ಆನೆಗಳು ಬರ್ತವೆ, ಇನ್ನೂ ಕೆಲವು ಕಡೆ ಹಂದಿಗಳು ಬರ್ತವೆ, ಇನ್ನೊಂದು ಕಡೆ ಇನ್ನೇನೋ ಬರ್ತವೆ, ಯಾರೋ ಜನ ಬಂದು ಕದ್ಕೊಂಡು ಹೋಗ್ತಾರೆ. ಸಾಧ್ಯ ಆದಷ್ಟು ಅದು ಆ ರೀತಿಯಲ್ಲಿ ಆಗದೇ ಇರೋ ಹಾಗೆ ಆ ರೈತ ತನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾನೆ. ಅಷ್ಟೆಲ್ಲ ತೆಗೆದ್ರೂ 10%, 20% ಅವನು ತೆಗೆದ್ರೂ ಅಟ್ಲೀಸ್ಟ್ ಅವನ ಲೆಕ್ಕದ ಪ್ರಕಾರ 80% ಫಲ ಅವನಿಗೆ ಬರಬೇಕು. ಹೌದಾ? 80% ಅವನಿಗೆ ಆ ಫಲ ಅನ್ನೋಂಥದ್ದು ಬಂದರೆ ಆ ರೈತ ಯಾವುದೇ ತಲೆಬಿಸಿ ಮಾಡ್ಕೊಳ್ಳೋದಿಲ್ಲ. ಯಾಕೆ? ಅವನಿಗೆ ಗೊತ್ತಿದೆ ಸಾಕು. ಒಂದು ವೇಳೆ 80% ಫಲ ಬರದೆ ಕೇವಲ 20% ಮಾತ್ರ ಬೆಳೆ ಬಂದರೆ, ಫಲ ಬಂದರೆ, ಒಂದು ಬಹಳ ಗಂಭೀರವಾದಂಥ ಸಮಸ್ಯೆ. ಒಳ್ಳೆ ಬೀಜ ತಂದು ಹಾಕಿದ್ದೀನಿ, ಒಳ್ಳೆ ಗೊಬ್ಬರ ತಂದು ಹಾಕಿದ್ದೀನಿ, ಕಾಲ ಕಾಲಕ್ಕೆ ಮಳೆಯಾಗಿದೆ, ಕಾಲ ಕಾಲಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀನಿ, ಇಷ್ಟೇ ಬೆಳೆ ಹೇಗೆ ಸಾಧ್ಯ ಇದೆ? ಭಾಳ ಗಂಭೀರವಾದಂಥ ಸಮಸ್ಯೆ. ಭಾಳ ವಿಚಾರ ಮಾಡ್ತಾನೋ, ಎಲ್ಲಿ ತಪ್ಪದೆ ನಾನು, ಎಲ್ಲಿ ಏನು ಹೆಚ್ಚು ಕಡಿಮೆ ಆಯಿತು? ಹೌದು, ರೈತನ ಕಥೆ ಹೇಳಲಿಕ್ಕೆ ನಾನು ಕೂತ್ಕೊಂಡಿಲ್ಲ. ಇಲ್ಲಿ ನಮ್ಮ ಜೀವನಕ್ಕೆ ಬರೋಣ.
ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸುಖವನ್ನು ಬಯಸ್ತಾ ಇದ್ದಾನೆ, ಜಗತ್ತಿನ ಪ್ರತಿಯೊಬ್ಬ ಸಂತೋಷವನ್ನು ಬಯಸ್ತಾ ಇದ್ದಾನೆ, ಜಗತ್ತಿನ ಪ್ರತಿಯೊಬ್ಬ ಆನಂದವಾಗಿ ಜೀವಿಸಬೇಕು ಅಂತ ಬಯಸ್ತಾ ಇದ್ದಾನೆ. ಜಗತ್ತನ್ನು ನೋಡಿ ನೀವು, ಎಲ್ಲೋ ಕೆಲವರು ಸುಖ ಸಂತೋಷ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಿದ್ದಾರೆ. ಹೆಚ್ಚು ಕಡಿಮೆ ಉಳಿದವರು ಎಲ್ಲರೂ ಕೂಡ ದುಃಖ, ಸಮಸ್ಯೆ, ಗೋಳಾಟ, ನರಳಾಟ, ಕಂಪ್ಲೇಂಟು ಇದನ್ನೇ ಸಾಗಿಸಿದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು, ಎಲ್ಲೋ ಪರಮಹಂಸರಂತೆ, ಎಲ್ಲೋ ವಿವೇಕಾನಂದರಂತೆ, ಎಲ್ಲೋ ಸಮರ್ಥ ರಾಮದಾಸರಂತೆ, ಎಲ್ಲೋ ಆಚಾರ್ಯ ಶಂಕರರಂತೆ, ಎಲ್ಲೋ ಇನ್ಯಾರೋ ಆಚಾರ್ಯರಂತೆ. ಅವ್ರ ಹೆಸರನ್ನು ಹೇಳ್ಬೋದು ನಾವು. ಇದು 20% ಅಲ್ಲ, ನಾಟ್ ಈವನ್ 1%. ಗಮನಿಸಿ, ಜಗತ್ತಿನ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಯೂ ಕೂಡ ಸುಖ ಸಂತೋಷವನ್ನು ಅರಿಸಿದೆ, ಆದರೆ ಅವರು ಸಂತೋಷವಾಗಿಲ್ಲ, ಆನಂದವಾಗಿಲ್ಲ. ಎಲ್ಲೋ ಕೆಲವರು ಮಾತ್ರ, 1% ಮಾತ್ರ ಸಂತೋಷವಾಗಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾದರೆ ಇದೊಂದು ಬಹಳ ಗಂಭೀರವಾದಂಥ ಸಮಸ್ಯೆ. ಯಾಕೆಂದರೆ ಸಂತೋಷವಾಗಿರಲಿಕ್ಕೆ, ಆನಂದವಾಗಿರಲಿಕ್ಕೆ, ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ನಾವು ಹಣ ಸಂಗ್ರಹ ಮಾಡಿದ್ದೀವಿ, ಮನೆ ಕಟ್ಕೊಂಡಿದ್ದೀವಿ, ಮದುವೆ ಮಾಡ್ಕೊಂಡಿದ್ದೀವಿ, ಮಕ್ಕಳನ್ನು ಮಾಡ್ಕೊಂಡಿದ್ದೀವಿ, ಆಸ್ತಿ ಪಾಸ್ತಿಗಳನ್ನು ಮಾಡಿದ್ದೀವಿ, ಅಧಿಕಾರವನ್ನು ಗಳಿಸಿದ್ದೀವಿ, ಏನೇನೆಲ್ಲ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿಯೂ ಕೂಡ ಜಗತ್ತನ್ನು ನಾವು ನೋಡ್ತೀವಿ, ಯಾರ್ಯಾರೋ ಪುಸ್ತಕ ಬರೆದಿದ್ದಾರೆ, ಯಾರ್ಯಾರೋ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ, ಯಾರ್ಯಾರೋ ಏನೇನೋ ಮಾಡಿದ್ದಾರೆ, ಎಲ್ಲವನ್ನೂ ಕೇಳಿದ್ದೀವಿ, ಎಲ್ಲವನ್ನೂ ಓದಿದ್ದೀವಿ. ಸಂತೋಷವಾಗಿರಲಿಕ್ಕೆ, ನೆಮ್ಮದಿ ಜೀವನವನ್ನು ಸಾಗಿಸಲಿಕ್ಕೆ ಏನು ಬೇಕು ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೀವಿ, ಆದರೂ ಕೂಡ ಸಂತೋಷವಾಗಿಲ್ಲ. ಇನ್ನೂ ಸಂಘರ್ಷವಿದೆ, ಇನ್ನೂ ಭಿನ್ನಾಭಿಪ್ರಾಯಗಳಿವೆ, ಇನ್ನೂ ರಾಗದ್ವೇಷಗಳಿವೆ. ಮನುಷ್ಯ ದುಃಖಿತನಾಗಿದ್ದಾನೆ. ಅವನ ಹತ್ರ ಹಣ ಇದೆ, ಆದರೂ ದುಃಖಿತನಾಗಿದ್ದಾನೆ. ಅವನ ಹತ್ರ ಮಕ್ಕಳಿದ್ದಾರೆ, ಆದರೂ ಕೂಡ ದುಃಖಿತನಾಗಿದ್ದಾನೆ. ಅವನ ಹತ್ರ ಆಸ್ತಿ ಪಾಸ್ತಿ ಇದೆ, ಆದರೂ ಕೂಡ ಸಂತೋಷ ನೆಮ್ಮದಿಯಿಂದಿಲ್ಲ. ಗಂಭೀರವಾದಂಥ ಸಮಸ್ಯೆ. ಯಾಕೆ ಸಂತೋಷವಾಗಿಲ್ಲ, ಯಾಕೆ ನೆಮ್ಮದಿಯಿಂದಿಲ್ಲ, ಏನು ಸಮಸ್ಯೆ ಇದೆ ಹಾಗಾದರೆ? ಸಮರ್ಥ ರಾಮತೀರ್ಥರು, ಉತ್ತರ ಭಾರತದಲ್ಲಿ ಆಗೋದಂಥ ಬಹಳ ದೊಡ್ಡ ಸಂತ ಸ್ವಾಮಿ ರಾಮತೀರ್ಥ, ಅವರು ಹೊರದೇಶಗಳಿಗೆ ಪ್ರಯಾಣಕ್ಕೆ ಹೋಗಿದ್ದರು. ಅವರೊಂದು ಸರಿ ಜಾಪಾನಿಗೆ ಹೋದರು. ಜಪಾನಿಗೆ ಹೋದಾಗ ಜಾಪಾನ್ನಲ್ಲಿ ಒಂದು ತೋಟಕ್ಕೆ ಹೋದರು ಅವರು. ಗಾರ್ಡನ್ ಪಾರ್ಕಲ್ಲಿ ಹೋದರೆ ಬಹಳಷ್ಟು ಗಿಡಗಳನ್ನು ಬೆಳೆಸಿದ್ರು. ಹೊರದೇಶಗಳಲ್ಲಿ ನೀವು ನೋಡ್ಬೋದು, ಹೊರದೇಶಕ್ಕೆ ಹೋದರೆ ಅಥವಾ ಎಷ್ಟೋ ಜನ ಮನೆಗಳಲ್ಲೂ ಕೂಡ ಬೆಳೆಸಿರ್ತಾರೆ. ದೊಡ್ಡ ಗಿಡವನ್ನು ಸಣ್ಣ ಪಾಟಲ್ಲಿ ಬೆಳೆಸ್ತಾರೆ. ಅದು ಆಲದ ಮರ, ಅದು ಅರಳೆ ಮರ, ಅದು ಮಾವಿನ ಮರ, ದೊಡ್ಡ ದೊಡ್ಡ ಮರಗಳು, ಏನು ವಿಶಾಲವಾಗಿ ಆಕಾಶದ ಎತ್ತರಕ್ಕೆ ಬೆಳೀತಕ್ಕಂತಹ ಮರಗಳನ್ನು ಸಣ್ಣ ಪಾಟಲ್ಲಿ ಬೆಳೆಸ್ತಾರೆ. ಅದನ್ನು ಬೊನ್ಸಾಯ್ ಅಂತ ಹೇಳಿ ಕರೀತಾರೆ. ಆ ರೀತಿಯ ಮರಗಳನ್ನು ಜಾಪಾನ್ನಲ್ಲಿ ಜಾಸ್ತಿ ಬೆಳೆಸ್ತಾರೆ. ಯಾಕಂದರೆ ಜಾಪಾನ್ನಲ್ಲಿ ಭೂಕಂಪ ಜಾಸ್ತಿ. ಭೂಕಂಪ ಆದ ಕೂಡಲೇ ಏನೇನು ಇದ್ದ ಗಿಡ ಮರಗಳಿತ್ತು ಎಲ್ಲವೂ ಕೂಡ ಸರ್ವನಾಶ ಆಗೋಗ್ಬಿಡುತ್ತೆ. ಈ ಸಣ್ಣ ಪಾಟಲ್ಲಿ ಏನು ಬೆಳೆಸಿರ್ತಾರಲ್ಲ, ಇದನ್ನು ತಕ್ಷಣ ಹಾಕ್ತಾರೆ, ತಕ್ಷಣ ಬೆಳ್ಕೊಂಡು ಬಿಡುತ್ತೆ. ಆ ಉದ್ದೇಶದಿಂದ ಅಲ್ಲಿ ಅವರು ಅದನ್ನು ಬೆಳೆಸ್ತಾರೆ. ಗಮನಿಸಿ, ಆಕಾಶದ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಆ ಮರಗಳನ್ನು ಸಣ್ಣ ಪಾಟಲ್ಲಿ ಬೆಳೆಸಿರೋದನ್ನು ಸ್ವಾಮಿ ರಾಮತೀರ್ಥರು ನೋಡಿ ಬಹಳ ಆಶ್ಚರ್ಯ ಆಯಿತು. ಆ ಮರ ಹೇಗಿದೆ ಅಂತಂದರೆ, ಒಂದು ದೊಡ್ಡ ಮರ ಹೊರಗಡೆಯ ಕಾಡಲ್ಲಿ ಅಥವಾ ಹೊರಗಡೆಯ ಪ್ರಕೃತಿನಲ್ಲಿ ದೊಡ್ಡ ಮರ ಇದ್ದರೆ ಹೇಗಿರುತ್ತೆ ಅದೇ ಥರ ಇದೆ, ಸಣ್ಣ ಪಾಟಲ್ಲಿದೆ, ಇಷ್ಟೇ ಇದೆ. ಭಾಳ ಆಶ್ಚರ್ಯ ಆಯ್ತು ಅವ್ರಿಗೆ. ಹೋಗಿ ಆ ಮಾಲಿಯನ್ನು ಕೇಳ್ತಾರೆ, ಏನು ಮಾಡಿದೆ ಅದನ್ನು? ಸಣ್ಣ ಸಣ್ಣ ಎಲೆಗಳು, ಸಣ್ಣ ಸಣ್ಣ ಹೂವು, ಸಣ್ಣ ಸಣ್ಣ ಹಣ್ಣುಗಳು, ದೊಡ್ಡ ಮರದಲ್ಲಿ ಏನಿದೆ ಎಲ್ಲವೂ ಇದೆ, ಆದರೆ ಚಿಕ್ಕದಾಗಿದೆ, ಮಿನಿಯೇಚರ್. ಆ ತೋಟದ ಮಾಲಿ ಹೇಳ್ದ, ಇಲ್ಲ ಸರ್, ನಾವು ಏನು ಮಾಡ್ತೀವಿ ಅಂದರೆ ಈ ಚಿಕ್ಕ ಪಾಟಲ್ಲಿ ಹಾಕ್ತೀವಿ, ಸ್ವಲ್ಪನೇ ಮಣ್ಣು ಹಾಕ್ತೀವಿ ನಾವು ಅದಕ್ಕೆ. ಆದರೆ ಆ ಮರ ತುಂಬ ಜಾಣ, ಏನೋ ತನ್ನ ಬೇರುಗಳನ್ನು ಹೊರಗೆ ಚಾಚುತ್ತದೆ, ಮಣ್ಣು ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋಗುತ್ತೆ.
ನೀರೆಲ್ಲಿದೆ ಹುಡ್ಕೊಂಡು ಹೋಗುತ್ತೆ. ಪ್ರತಿ ದಿವಸ ಕತ್ತರಿ ಇಟ್ಕೊಂಡು ಕೂತಿರ್ತೀನಿ ನಾನು. ಯಾವಾಗ ಅದು ಹೊರಗಡೆ ಚಾಚುತ್ತೆ ಆ ಬೇರುಗಳನ್ನು ಕಟ್ ಮಾಡ್ತೀನಿ. ಎಷ್ಟೇ ಬೆಳೆಯುವ ಪ್ರಯತ್ನವನ್ನು ಅದು ಮಾಡಿದರೂ ಅದನ್ನು ಬೆಳೆಯೋದ ಹಾಗೆ ನೋಡ್ಕೋತೀನಿ. ಇಷ್ಟೇ ನೀರು ಹಾಕ್ತೀನಿ ದಿವಸ, ಇಷ್ಟೇ ಗೊಬ್ಬರ ಹಾಕ್ತೀನಿ, ಅದಕ್ಕೆ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ. ಆದ್ದರಿಂದ ಬೇಗನೆ ಅದು ವಯಸ್ಸಾಗ್ಬಿಡ್ತದೆ. 3 ವರ್ಷಕ್ಕೆ 5 ವರ್ಷಕ್ಕೆ ಈ ತುಂಬ 70, 80, 100 ವರ್ಷಗಳ ಕಾಲ ಬದುಕಿರ್ತದಲ್ಲ ಮರ ಆಗಿರುತ್ತಲ್ಲ, ಆ ಮರದ ಟೆಕ್ಸ್ಚರ್ ಹೇಗಿರುತ್ತೆ ಹಾಗೆ 5 ವರ್ಷಕ್ಕೆ ಮರ ಆಗಿಬಿಡ್ತದೆ. ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಬಲವಂತವಾಗಿ ಅದನ್ನು ವೃದ್ಧನನ್ನಾಗಿ ಮಾಡಿರ್ತಾನೆ. ಅದಕ್ಕೆ ತಿನ್ನಲಿಕ್ಕೆ ಕೊಡದೆ, ಅದಕ್ಕೆ ಊಟ ಕೊಡದೆ, ಅದಕ್ಕೆ ಮಣ್ಣನ್ನು ಕೊಡದೆ, ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕೊಡದೆ. ಸ್ವಾಮಿ ರಾಮತೀರ್ಥರು ಅವನು ಹೇಳಿದ್ದನ್ನೆಲ್ಲ ಕೇಳಿ ನಕ್ಕರಂತೆ. ನಮ್ಮ ಅವಸ್ಥೆ ಕೂಡ ಹೀಗೆ. ಆ ಮಾಲಿಗೆ ಅರ್ಥವೇ ಆಗಲಿಲ್ಲ. ರಾಮತೀರ್ಥರು ಹೇಳಿದರು, ಹೌದು, ನಾವು ಕೂಡ ಅಷ್ಟೇ. ಆಕಾಶದ ಎತ್ತರಕ್ಕೆ ಬೆಳೆಯುವ ಶಕ್ತಿ ಸಾಮರ್ಥ್ಯ ನಮಗಿದೆ. ಆದರೆ ನಮ್ಮ ಬೇರುಗಳಿಗೂ ವಿಷಯವನ್ನು ಹಾಕಲಾಗಿದೆ, ನಮ್ಮ ಮನಸ್ಸಿಗೆ ವಿಷಯವನ್ನು ತೋರಿಸಲಾಗಿದೆ. ಸ್ವತಂತ್ರವಾಗಿ ಬದುಕುವ ಶಕ್ತಿ ಸಾಮರ್ಥ್ಯ ನಮಗಿದೆ. ಗಮನಿಸಿದರೆ ನೀವು ಒಂದು ಚಿಕ್ಕ ಮಗುವನ್ನು ನೋಡಿ ಎಷ್ಟು ಕುತೂಹಲ ಇರುತ್ತೆ. ಪ್ರತಿಯೊಂದನ್ನು ನೋಡಬೇಕು, ಪ್ರತಿಯೊಂದನ್ನು ತಿಳ್ಕೊಳ್ಬೇಕು, ಪ್ರತಿಯೊಂದನ್ನು ಅರಿಬೇಕು ಅಂತಕ್ಕಂಥದ್ದು ಇರುತ್ತೆ. ಮಗುವಿನಲ್ಲಿ ಒಂದು ಸೃಜನಶೀಲತೆ, ಒಂದು ಕ್ರಿಯೇಟಿವಿಟಿ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅದು ಇದೆ. ಅತ್ಯಂತ ಸಹಜತೆ ನಮ್ಮಲ್ಲಿ ಇದೆ. ಆನಂದವಾಗಿ ಜೀವನ ಮಾಡ್ತಕ್ಕಂಥ, ಸಂತೋಷವಾಗಿ ಬಹಳ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಇದೆ. ಆದರೆ ವ್ಯಕ್ತಿಯ ಅಂತಃಕರಣಕ್ಕೆ, ವ್ಯಕ್ತಿಯ ಮನಸ್ಸು ಬುದ್ಧಿಗೆ ವಿಷವನ್ನು ತುಂಬಲಾಗಿದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಆ ವ್ಯಕ್ತಿಯ ಬೇರುಗಳನ್ನು ಕತ್ತರಿಸಲಾಗಿದೆ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಕುತೂಹಲ ಇರಬೇಕು, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಸೃಜನಶೀಲತೆ ಅನ್ನೋದು ಇರಬೇಕು, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಸ್ವಾತಂತ್ರ್ಯವಿರಬೇಕು, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಆನಂದ ಸಮೃದ್ಧಿ ಇರಬೇಕು, ಆ ವ್ಯಕ್ತಿಯ ಅಂತಃಕರಣದಲ್ಲಿ ಭಯ ಇದೆ. ಆ ವ್ಯಕ್ತಿ ಯಾವಾಗಲೂ ತನ್ನನ್ನು ಮತ್ತೊಬ್ಬರ ಜೊತೆಗೆ ಹೋಲಿಸ್ಕೊಂಡಿದ್ದಾನೆ. ಆ ವ್ಯಕ್ತಿ ಯಾವಾಗಲೂ ಕೂಡ ಮತ್ತೊಬ್ಬರ ಜೊತೆ ಸ್ಪರ್ಧೆಗಿಳಿತಾ ಇದ್ದಾನೆ. ಆ ವ್ಯಕ್ತಿಯ ಅಂತಃಕರಣದಲ್ಲಿ ಬರೀ ಅಹಂಕಾರವಿದೆ. ಆ ವ್ಯಕ್ತಿಯ ಅಂತಃಕರಣದಲ್ಲಿ ಮಹತ್ವಾಕಾಂಕ್ಷೆ ಇದೆ. ಏನಿದು? ಇದೇ ನಮ್ಮ ಅಂತಃಕರಣದ ಒಳಗಡೆಗೆ ಹಾಕಿರ್ತಕ್ಕಂತಹ ವಿಷ. ಗಮನಿಸಿ ನೀವು, ನಮ್ಮ ಮನೆಯಲ್ಲಿ ಮಗು ಹುಟ್ಟುತ್ತೆ, ಮಗು ಬೆಳೀಲಿಕ್ಕೆ ಶುರು ಮಾಡುತ್ತೆ. ಮಗು ಬೆಳೀಲಿಕ್ಕೆ ಶುರು ಮಾಡಿದ ಕೂಡಲೇ ನಾವು ಮಾಡೋ ಮೊದಲ ಕೆಲಸ ಏನೋ, ಮಗು ನೀನು ತುಂಬ ಜಾಣ ಆಗಬೇಕು, ನೀನು ತುಂಬ ಬುದ್ಧಿವಂತನಾಗಬೇಕು, ನೀನು ಹೇಗಾಗಬೇಕು, ನೀನು ಜಗತ್ತಿನಲ್ಲೇ ನಂಬರ್ 1 ಆಗಿರಬೇಕು, ವಿದ್ಯೆಯಲ್ಲಿ ನೀನು ನಂಬರ್ 1 ಆಗಿರಬೇಕು, ಶ್ರೀಮಂತಿಕೆಯಲ್ಲಿ ನೀನು ನಂಬರ್ 1 ಆಗಿರಬೇಕು, ಬುದ್ಧಿಯಲ್ಲಿ ನೀನು ನಂಬರ್ 1 ಆಗಿರಬೇಕು. ನಿನ್ನ ಮುಂದೆ ಈ ಜಗತ್ತಿನಲ್ಲಿ ಯಾರೂ ಕೂಡ ಇರಬಾರ್ದು. ಏನಿದ್ರು ನನ್ನ ಹಿಂದೆ ಇರಬೇಕು ಜಗತ್ತು. ನಾನೇ ನಂಬರ್ 1 ಆಗಿರಬೇಕು. ಸೌಂದರ್ಯದಲ್ಲಿ ನೀನು ನಂಬರ್ 1 ಆಗಿರಬೇಕು, ಹಾಡುಗಾರಿಕೆಯಲ್ಲಿ ನೀನು ನಂಬರ್ 1 ಆಗಿರಬೇಕು, ವಿದ್ಯೆಯಲ್ಲಿ ನೀನು ನಂಬರ್ 1 ಆಗಿರಬೇಕು. ಒಂದು ವೇಳೆ ನಮ್ಮ ಮನೆಯ ಮಗು ಸ್ಕೂಲಿಗೆ ಹೋಗಿ ನಂಬರ್ 2ನೇ ರ್ಯಾಂಕ್ ತಗೊಂಡು ಬಂದರೆ ಯಾವ ತಂದೆ ತಾಯಿಗೂ ಕೂಡ ಖುಷಿಯಾಗಲ್ಲ. ಏಕೆ? 2ನೇ ರ್ಯಾಂಕ್ ಬಂದೆ ನೀನು. ಫಸ್ಟ್ ಯಾರು ಬಂದರು? ಫಸ್ಟ್ ಅವರು ಬಂದರು. ನೆಕ್ಸ್ಟ್ ಟೈಮ್ ನೀನು ಫಸ್ಟ್ ಬರಬೇಕು. ಗಮನಿಸಿ, ಇದೊಂದು ವಿಷ. ಯಾವಾಗಲೂ ಕೂಡ ನಾವು ಮತ್ತೊಬ್ಬರ ಜೊತೆಗೆ ಹೋಲಿಸಿಕೊಳ್ತೀವಿ. ಯಾವಾಗಲೂ ಕೂಡ ಮತ್ತೊಬ್ಬರ ಜೊತೆಗೆ ನಾವು ನಮ್ಮನ್ನು ಕಂಪೇರ್ ಮಾಡ್ಕೊಳ್ತೀವಿ. ಅವನಿಗಿಂತ ಮುಂದೆ ಹೋಗಬೇಕು, ಅವನಿಗಿಂತ ನಾನು ಮೇಲಿರಬೇಕು, ಅವನಿಗಿಂತ ನಾನು ಶ್ರೇಷ್ಠನಾಗಿರಬೇಕು, ಅವನಿಗಿಂತಲೂ ಕೂಡ ನಾನು ಉತ್ಕೃಷ್ಟನಾಗಿರಬೇಕು, ಅವನಿಗಿಂತ ನಾನು ದೊಡ್ಡವನಾಗಿರಬೇಕು.
ಯಾವಾಗ ನಾವು ಮತ್ತೊಬ್ಬರ ಜೊತೆ ಹೋಲಿಸಿಕೊಂಡು ನಾವು ನಮ್ಮ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವೋ ನಾವು ನಮ್ಮ ಜೀವನವನ್ನು ಸರ್ವನಾಶ ಮಾಡಿಕೊಂಡ ಹಾಗೆ. ಪ್ರಕೃತಿನಲ್ಲಿ ಒಂದು ಮಲ್ಲಿಗೆ ಹೂವಿದೆ, ಇನ್ನೊಂದು ಗುಲಾಬಿ ಹೂವಿದೆ. ಮಲ್ಲಿಗೆ ಹೂವು ಗುಲಾಬಿ ಹೂವನ್ನು ನೋಡಿ ಏನಾದರೂ ಆಗಲಿ ಗುಲಾಬಿ ಥರ ನಾನಾಗಬೇಕು, ಗುಲಾಬಿಗಿಂತ ಶ್ರೇಷ್ಠ ಆಗಬೇಕು ಅಂಥೇಳಿ ಏನಾದರೂ ಕಾಂಪಿಟೇಷನ್ ಮಾಡಲಿಕ್ಕೆ ಹೊರಟ್ರೆ ಅದು ಮಲ್ಲಿಗೆಯೂ ಆಗೋದಿಲ್ಲ, ಗುಲಾಬಿ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಮಲ್ಲಿಗೆ ಮಾತ್ರ, ಮಲ್ಲಿಗೆಯದೇ ಒಂದು ಸೌಂದರ್ಯವಿದೆ, ಮಲ್ಲಿಗೆಯದೇ ಒಂದು ಸುವಾಸನೆ ಇದೆ, ಮಲ್ಲಿಗೆಯದೇ ಒಂದು ಆನಂದವಿದೆ. ಗುಲಾಬಿಯದೇ ಒಂದು ಸೌಂದರ್ಯವಿದೆ, ಗುಲಾಬಿಯದೇ ಒಂದು ಆದರ್ಶವಿದೆ, ಗುಲಾಬಿಯದೇ ಒಂದು ಸುಗಂಧವಿದೆ. ಅದು ಇದಾಗಲಿಕ್ಕಾಗೋದಿಲ್ಲ, ಇದು ಅದಾಗಲಿಕ್ಕಾಗೋದಿಲ್ಲ. ನಾವು ಆನಂದವಾಗಿ ಸಂತೋಷವಾಗಿ ಬದುಕಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಇದೆ. ಆದರೆ ಯಾವಾಗ ಕೂಡ ನಾವು ಮತ್ತೊಬ್ಬರ ಜೊತೆಗೆ ಕಂಪೇರ್ ಮಾಡ್ತೀವಿ, ಮತ್ತೊಬ್ಬರ ಜೊತೆಗೆ ನಾವು ಹೋಲಿಸ್ಕೊಳ್ತೀವಿ. ಅವರು ದೊಡ್ಡ ಮನೆ ಕಟ್ಟಿದ್ದಾರೆ, ನಾನು ದೊಡ್ಡ ಮನೆ ಕಟ್ತೀನಿ. ಅವರು ಇನ್ನೊಂದು ಕಾರ್ ತೊಗೊಂಡಿದ್ದಾರೆ, ನಾನು ಇನ್ನೊಂದು ಕಾರ್ ತೊಗೊಂಡಿದ್ದಾರೆ. ಅವರಿಗೆ ಕಾರಿನ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ತೊಗೊಂಡಿದ್ದಾರೆ. ನಿನಗೆ ಅವಶ್ಯಕತೆ ಇಲ್ಲ. ಯಾಕೆ? ಮೇಲ್ಗಡೆಗೆ ಮನೆ ಇದೆ, ಕೆಳಗಡೆ ಅಂಗಡಿ ಇದೆ, ನಿನಗೇನು ಕಾರ್ ಬೇಕು? ಇಲ್ಲ, ಅವ್ರು ತೊಗೊಂಡಿದ್ದಾರೆ, ನಾನೇನು ಕಮ್ಮಿ. ಕಲಿಸಿ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋದಾದರೆ ನಿಜವಾಗ್ಲೂ ನಾವು ನಮ್ಮ ಜೀವನವನ್ನು ನಮಗಾಗಿ ಜೀವನ ಮಾಡ್ತಾ ಇದ್ದೀವೋ ಮತ್ತೊಬ್ಬರಿಗೋಸ್ಕರ ಜೀವನ ಮಾಡ್ತೀವಿ. ಅವ್ರ ಮನೇಲಿ ಏನೋ ಸಾಮಾನು ತಂದರು, ನಮ್ಮ ಮನೇಲಿ ಒಂದು ಸಾಮಾನು ತೊಗೊಂಡ್ಬ. ಅವ್ರ ಮನೇಲಿ ಇನ್ನೇನೋ ತಂದರು, ನಮ್ಮ ಮನೇಲಿ ಒಂದು ತಂದಿತ್ತು. ಮತ್ತೊಬ್ಬರ ಜೊತೆಗೆ ಹೋಲಿಸ್ಕೊಂಡು ನಮ್ಮ ಮನೇಲಿ ಬೇಕಾದಷ್ಟು ದೊಡ್ಡದಿದೆ. ನಮ್ಮ ಮನೇಲಿ ಅಷ್ಟು ದೊಡ್ಡ ಮನೆಯಲ್ಲಿ ಇರಲಿಕ್ಕೆ ಜನ ಇಲ್ಲ. ಪಕ್ಕದ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ, ಅವರು ನಮಗಿಂತ ಸ್ವಲ್ಪ ದೊಡ್ಡ ಮನೆ ಕಟ್ಟಿದ್ರು. ಇವನು ನಿದ್ದೆ ಬರಲ್ಲ. ಎಲ್ಲಿ ತನಕ ಅವನಿಗಿಂತ ದೊಡ್ಡ ಮನೆ ಕಟ್ಟೋಲ್ಲ, ಎಲ್ಲಿ ತನಕ ಅವನಿಗಿಂತ ದೊಡ್ಡದಂಥ ಕಾರ್ ತೊಗೊಳ್ಳಲ್ಲ, ಅವನಿಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಏನು ಮಾಡಿದಾನ ಅವನು ಅದಕ್ಕಿಂತ ದೊಡ್ಡದು ಮಾಡೋದಿಲ್ಲ. ಅಲ್ಲಿ ತನಕ ಇವನಿಗೆ ಸುಖ ಇಲ್ಲ, ಅಲ್ಲಿ ತನಕ ಇವನಿಗೆ ಶಾಂತಿ ಇಲ್ಲ, ಅವನಿಗೆ ತನಕ ಇವನಿಗೆ ನೆಮ್ಮದಿ ಇಲ್ಲ. ಹಾಗಾದರೆ ನಮಗೆ ದುಃಖ ಎಲ್ಲಿಂದ ಬರ್ತಾ ಇದೆ? ಭಗವಂತ ಕೊಡ್ತಾ ಇದ್ದಾನೆ? ವಿಧಿ, ದೇವರು, ಭೂತ, ಪ್ರೇತ, ಅಥವಾ ಹೊರಗಡೆ ಜಗತ್ತು, ಸಮಾಜ, ಸರ್ಕಾರ? ಯಾಕೆ ದುಃಖಿತನಾಗಿದ್ದೀವಿ ನಾವು? ಯಾರೂ ಕೊಡ್ತಾ ಇಲ್ಲ. ಮತ್ತು ನಾವು ಎಷ್ಟು ಕ್ರಿಯೇಟಿವ್ ಆಗಿದ್ದೀವಿ ಅಂದರೆ ದುಃಖವನ್ನು ನಾವು ಸೃಷ್ಟಿ ಮಾಡಿಕೊಳ್ತೀವಿ. ದುಃಖವನ್ನು ನಾವು ಸೃಷ್ಟಿ ಮಾಡಿಕೊಂಡು ಅಳ್ತಾ ಕೂತ್ಕೊಳ್ತೀವಿ, ಗೋಳಾಡ್ತಾ ಕೂತ್ಕೊಳ್ತೀವಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಮ ದುಃಖಕ್ಕೆ ಕಾರಣ ಕೊರತೆ ಅಲ್ಲ, ತಿನ್ಲಿಕ್ಕೆ ಗತಿ ಇಲ್ಲ ಅದಕ್ಕೋಸ್ಕರ ವ್ಯಕ್ತಿ ದುಃಖಿತನಾಗಿದ್ದಾನೆ ಅಲ್ಲ, ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಅದಕ್ಕೋಸ್ಕರ ದುಃಖಿತನಾಗಿದ್ದಾನೆ ಖಂಡಿತವಾಗಿಯೂ ಅಲ್ಲ. ಅಥವಾ ಅವನಿಗೆ ಊಟ ತಿಂಡಿಗೇನೋ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ದುಃಖಿತಾನೆ ಇಲ್ಲ. ಮತ್ತು ನಮ್ಮದು ಎಲ್ಲ ಸ್ವಲ್ಪ ತಿಂದು ಜಾಸ್ತಿ ಆಗಿದೆ, ಅವಶ್ಯಕತೆಗಿಂತ ಹೆಚ್ಚಿದೆ. ನನಗೆಷ್ಟು ಬೇಕು, ನನಗೆಷ್ಟು ಆಹಾರದ ಅವಶ್ಯಕತೆ ಇದೆ, ನನ್ನ ಅವಶ್ಯಕತೆಗಳೇನು, ಅದರ ಕಡೆಗೆ ನಮ್ಮ ಲಕ್ಷ್ಯವಿಲ್ಲ. ನಮ್ಮ ಲಕ್ಷ್ಯ ಮತ್ತೊಬ್ಬರ ಕಡೆಗಿದೆ, ನಮ್ಮ ಲಕ್ಷ್ಯ ಜಗತ್ತಿನ ಕಡೆಗಿದೆ, ನಮ್ಮ ಲಕ್ಷ್ಯ ಜನರ ಕಡೆಗಿದೆ, ನಮ್ಮ ಲಕ್ಷ್ಯ ಹೊರಗಡೆಗಿದೆ, ಸಂಸಾರದ ಕಡೆಗಿದೆ. ಅವನು ಶ್ರೀಮಂತನಾಗಿದ್ದಾನೆ, ನಾನು ಶ್ರೀಮಂತನಾಗಬೇಕು. ಗಮನಿಸಿ, ಇನ್ನೊಬ್ಬ ವ್ಯಕ್ತಿ ಏನಾಗಿದ್ದಾನೆ ಅದನ್ನು ನಾನು ಮಾಡಲಿಕ್ಕೆ ಹೋದರೆ ಅದನ್ನು ನನ್ನ ಕೈನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಮಾಡ್ದಂತ ನಾನು ಮಾಡಲಿಕ್ಕೆ ಹೋದರೆ ನಾನು ಇನ್ನೇನೋ ಹೋಗ್ತೀನಿ. ಇವಾಗೆಲ್ಲ ಗೊತ್ತಿಲ್ಲ, ಮುಂಚೆಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಸಣ್ಣ ಸಣ್ಣ ಮಕ್ಕಳು ಏನಂದರೆ
ಕಲ್ಲುಗಳು, ಗಾಜಿನ ಚೂರುಗಳು, ಮೊಳೆಗಳು, ಏನೇನೋ ಎಲ್ಲ ಬೀಸಾಡಿರ್ತಾರಲ್ಲ ಅದನ್ನೆಲ್ಲ ಹಿಡ್ಕೊಂಬರೋದು, ಜೋಡಿಸಿಟ್ಕೊಳ್ಳೋದು. ನಾವು ಎಲ್ಲ ಅನೇಕ ಈ ಕ್ಯಾಂಪ್ಗಳಿಗೆಲ್ಲ ಕರ್ಕೊಂಡು ಹೋಗ್ತೀವಲ್ಲ, ಕ್ಯಾಂಪಿಗೆ ಹೋದಾಗ ಸುಮಾರು ಜನ ಬರ್ತಾರೆ. ಗಂಗಾ ತೀರಕ್ಕೆ ಹೋದರೆ, ನರ್ಮದಾ ತೀರಕ್ಕೆ ಹೋದರೆ, ಯಮುನಾ ತೀರಕ್ಕೆ ಹೋದರೆ ಅಲ್ಲೆಲ್ಲ ಚಂದದ ಕಲ್ಲುಗಳನ್ನು ಆರಿಸ್ಕೊಂಬರೋದು. ಯಾಕೆ? ಎಷ್ಟು ಚೆನ್ನಾಗಿದೆ ಇದು. ಬೇರೆಯವ್ರು ನೋಡಿ ಹೋಗ್ತಾರೆ, ಏನು ಜನಪ್ಪ, ಅಲ್ಲಿಂದ ಇಲ್ಲಿ ಬಂದು ಕಲ್ಲು ತೊಗೊಂಡೋಗ್ತಾರೆ. ಆದರೆ ಏನು ಮಾಡೋದು, ಯಾರು ಆರಿಸ್ಕೋತಾ ಇದ್ದಾನೆ ಅವ್ನಿಗೆ ಅದು ಕಲ್ಲಲ್ಲ, ಅದು ಸಂಪತ್ತು, ಅದೇ ಅವನಿಗೆ ಐಶ್ವರ್ಯ. ದೊಡ್ಡವ್ರ ಮಕ್ಕಳಿಗೆ ಬೈಯೋದಿಲ್ವೇ, ಕಸ ಎಂಥದ್ದು ತಂದು ಮನೇಲಿ ಇಟ್ಕೊಳ್ತಿದ್ದ. ಅರೆ ನಿಮಗೆ ಕಸ ಇರ್ಬೋದು, ಮಗುಗದು ಸಂಪತ್ತು. ಇನ್ಫ್ಯಾಕ್ಟ್ ಮಗು ನಿಮಗೆ ಕೇಳೋದಿಲ್ಲ ಏನಂತ, ನೀವು ಚಿನ್ನ ತಂದು ಇಟ್ಕೊತೀರಾ, ನೀವು ಬೆಳ್ಳಿ ತಂದು ಇಟ್ಕೊತೀರಾ, ನೀವು ಹಣ ಎಲ್ಲ ತಂದು ಇಟ್ಕೊತೀರಾ ಮನೆಯಲ್ಲಿ, ನಾವೇನಾರ ಹೇಳಿದ್ದೀವ? ಯಾಕೆ? ಅದಕ್ಕದು ಕಸ. ಯಾಕೆ? ಅದಕ್ಕೆ ಬೆಲೆ ಇಲ್ಲ. ನಮಗೆ ಯಾವುದು ಸುಖ ಕೊಡುತ್ತೆ, ನಮಗೆ ಯಾವುದು ಸಂತೋಷವನ್ನು ಕೊಡುತ್ತೆ, ನಮಗೆ ಯಾವುದು ನೆಮ್ಮದಿಯನ್ನು ತಂದು ಕೊಡುತ್ತೆ, ಅದರ ಮೇಲೆ ಮೌಲ್ಯ ಹೆಚ್ಚು, ಅದಕ್ಕೆ ಗೌರವ ಹೆಚ್ಚು, ಅದರ ರಕ್ಷಣೆ, ಅದರ ಪಾಲನೆಯನ್ನು ನಾವು ಮಾಡ್ತೀವಿ. ನಮಗೆ ಅದರ ಮೇಲೆ ಗೌರವ ಇಲ್ಲ, ಆದ್ದರಿಂದ ಅದು ನಮಗೆ ಕಸವಾಗುತ್ತೆ. ನಮಗೆ ಹಣ ಮೌಲ್ಯಾಧಾರಿತವಾಗಿರೋದು, ನಮ್ಮ ಹತ್ರ ಚಿನ್ನ ಬೆಳ್ಳಿ ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು. ಯಾರ ಹತ್ರ ಹಣ ಜಾಸ್ತಿ ಇದೆ ಅಂಥವನ್ನ ನಾವು ಏನಂತ ಕರಿತೀವಿ? ಶ್ರೀಮಂತ ವ್ಯಕ್ತಿ ಅಂತ ಕರಿತೀವಿ. ಇಡೀ ಸಮಾಜ ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾರು ಹಣವನ್ನು ಹೆಚ್ಚು ಸಂಗ್ರಹ ಮಾಡ್ತಾರೆ, ಚಿನ್ನ ಬೆಳ್ಳಿಯನ್ನು ಹೆಚ್ಚು ಸಂಗ್ರಹ ಯಾರು ಮಾಡ್ತಾರೆ, ಅದನ್ನು ಐಶ್ವರ್ಯ ಅಂತ ಕರಿತೀವಿ ನಾವು. ಅಂಥವರನ್ನು ಐಶ್ವರ್ಯವಂತರು ಅಂತ ಕರಿತೀವಿ. ಅಂಥವರನ್ನು ಹೆಚ್ಚು ಗೌರವ ಕೊಡ್ತೀವಿ, ಅಂಥವ್ರಿಗೆ ಹೆಚ್ಚು ಮರ್ಯಾದೆಯನ್ನು ಕೊಡ್ತೀವಿ. ಅಂಥವ್ರು ಬಂದರೆ ವಿಶೇಷ ಕುರ್ಚಿಯನ್ನು ಹಾಕಿ ಕೂರಿಸ್ತೀವಿ, ಅಂಥವ್ರಿಗೆ ಶಾಲು ಹೊದಿಸ್ತೀವಿ, ಅಂಥವ್ರಿಗೆ ನಾವು ಹಾರ ಹಾಕ್ತೀವಿ. ಬೇರೆಯವ್ರು ನೋಡ್ತಾರೆ, ಓ ಹಣ ಇದ್ದರೆ ಗೌರವ ಜಾಸ್ತಿ, ಅಧಿಕಾರ ಇದ್ದರೆ ಗೌರವ ಜಾಸ್ತಿ, ಸಂಪತ್ತಿದ್ದರೆ ಗೌರವ ಜಾಸ್ತಿ, ಒಳ್ಳೊಳ್ಳೆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡಿದ್ರೆ ಗೌರವ ಜಾಸ್ತಿ. ಹಾಗಾದರೆ ನಾನು ಸಂಗ್ರಹ ಮಾಡ್ತೀನಿ. ಗಮನಿಸಿ, ಈ ಜಗತ್ತಿನಲ್ಲಿ ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ, ಕೆಲವರು ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಶ್ರೀಮಂತರವ್ರು ಯಾಕಾಗಿದ್ದಾರೆ ಅಂದರೆ 50% ಜನ ಬಡವರಾಗಿರೋದ್ರಿಂದ ಇನ್ನು 50% ಜನ ಶ್ರೀಮಂತರಾಗಿದ್ದಾರೆ. ಒಂದು ವೇಳೆ ಎಲ್ಲರ ಹತ್ರನೂ ಸಮಾನವಾದಂಥ ಐಶ್ವರ್ಯ ಸಂಪತ್ತಿದ್ದರೆ ಏನಿದೆ? ಗಮನಿಸಿ, ನನ್ನ ಹತ್ರ ಸಂಪತ್ತು ಇರೋದು ಮಾತ್ರ ಅಲ್ಲ, ಮತ್ತು ನಾನು ತೋರಿಸ್ತೀನಿ ನೋಡಿ, ನನ್ನ ಹತ್ರ ಎಂಥ ನೆಕ್ಲೆಸ್ ಇದೆ, ಎಂಥ ಚೈನ್ ಇದೆ, ನಿಮ್ಮ ಹತ್ರ ಇಲ್ಲ, ನನ್ನ ಹತ್ರ ಇದೆ. ಯಾವಾಗ ನನ್ನ ಹತ್ರ ಇರ್ತಕ್ಕಂಥ ಆಭರಣಗಳನ್ನು, ನನ್ನ ಹತ್ರ ಇರ್ತಕ್ಕಂತಹ ಬಟ್ಟೆಗಳನ್ನು, ನನ್ನ ಹತ್ರ ಇರ್ತಕ್ಕಂತಹ ಸಾಮಾನುಗಳನ್ನು ಹಾಕ್ಕೊಂಡು ಧರಿಸಿಕೊಂಡು ನಾನು ಮತ್ತೊಬ್ಬರಿಗೆ ಸಮಾಜಕ್ಕೆ ತೋರಿಸ್ತೀನಿ, ಯಾವಾಗ ಸಮಾಜ ದೊಡ್ಡ ಕಣ್ಣು ಬಿಟ್ಟು ಅದನ್ನು ನೋಡ್ತದೆ, ಅವತ್ತು ನಮಗೆಲ್ಲ ಒಂದು ಸಾರ್ಥಕತೆಯ ಮನೋಭಾವ ಉಂಟಾಗ್ತದೆ. ಇದರದ್ದು ಏನು ಹಣ ಕೊಟ್ಟಿದ್ದೀವಿ ವಾಪಸ್ ಬರ್ತೀವತ್ತು. ಇನ್ಫ್ಯಾಕ್ಟ್ ಇನ್ನೊಬ್ಬರು ಕೇಳಬೇಕು, ಹೊಸ್ದಿನ ರೀ ಯಾವಾಗ ತಗೊಂಡ್ರಿ, ಇನ್ನೂ ಖುಷಿ ಆಗುತ್ತೆ. ಸಮಾಜದಲ್ಲಿ ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದ್ದಾರೆ, ಐಶ್ವರ್ಯಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದ್ದಾರೆ, ಅಧಿಕಾರಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಅದರ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ಏನು ಮಾಡೋದು? ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಅಧಿಕಾರಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಹಣವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಜಗತ್ತು ಭಾಳ ವಿಶಾಲವಾಗಿದೆ. ಎಷ್ಟು ವಿಶಾಲವಾಗಿದೆ ಈ ಜಗತ್ತು ಅಂತಂದರೆ, ಕೆಲವರು ಹಣದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರ್ತಾರೆ, ಕೆಲವರು ಆರೋಗ್ಯದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿರ್ತಾರೆ. ಅವ್ರ ಹತ್ರ ಹಣ ಇರೋದಿಲ್ಲ, ಅವ್ರ ಹತ್ರ ಸಂಪತ್ತಿಲ್ಲ,
ಅವ್ರ ಹತ್ರ ಇರಲಿಕ್ಕೆ ಮನೆ ಇಲ್ಲ, ಆದರೆ ಆರೋಗ್ಯವಾಗಿರ್ತಾನೆ, ಏನು ಸಮಸ್ಯೆ ಇಲ್ಲ. ಎಲ್ಲ ಒಂದು ಕಡೆಗೆ ದಾರಿಯಲ್ಲಿ ಒಂದು ತಲೆ ಹತ್ರ ಒಂದು ಕಲ್ಲು ಇಟ್ಕೊಂಡು ಮಲಗ್ತಾನೆ, ಫಸ್ಟ್ ಕ್ಲಾಸ್ ನಿದ್ರೆ ಹೊಡಿತಾನೆ. ನಾವು ನಮ್ಮ ಮನೆಯಲ್ಲಿ ನಾವು ಮನೆಯನ್ನು ಕಟ್ಟಿಸುವಾಗ ಹೆಂಗೆ ಕಟ್ಟಿಸ್ತೀವಿ ಮನೆ? ಮ್ಯಾಕ್ಸಿಮಮ್ಮು ನಾವು ಹಣ ಖರ್ಚು ಮಾಡೋದು ನಮ್ಮ ಬೆಡ್ರೂಮ್ಗೆ ಅಲ್ಲ. ಕಾಟು, ರಿಮೋಟ್ ಕಂಟ್ರೋಲ್ಡ್ AC ಇರುತ್ತೆ, ರಿಮೋಟ್ ಕಂಟ್ರೋಲ್ಡ್ ಫ್ಯಾನ್ ಇರುತ್ತೆ ಅಲ್ಲ. ಕೆಲವ್ರ ಮನೆಯಲ್ಲಿ ಫ್ಯಾನ್ ಸುತ್ತಾ ಇರುತ್ತೆ, ಇನ್ನೂ ಕೆಲವ್ರ ಮನೆಯಲ್ಲಿ ಕಾಟೆ ಸುತ್ತುತ್ತೆ. ಏನೇನು ಬೇಕು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ. ಏನಕ್ಕೆ, ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀವಿ ಹೇಳಿ? ಯಾಕೆ ಅಂದರೆ ಮ್ಯಾಕ್ಸಿಮಮ್ ಮಲಗೋದಲ್ಲಿ 8-10 ತಾಸು ನಾವು ಮಲಗ್ತೀವಲ್ಲಿ. ನೆಮ್ಮದಿ ಜೀವನ ಅದು. ನಿದ್ರೆ ಬರಬೇಕು, ಅದು ಒಂದು ಬರಲ್ಲ ನಮ್ಮ ಹತ್ರ, ಉಳಿದೆಲ್ಲ ಇದೆ. ಯಾಕೆ? ಉಳಿದ ಶ್ರೀಮಂತಿಕೆ ಇದೆ, ಈ ಶ್ರೀಮಂತಿಕೆ ಇಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಹಣ ಇರ್ಬೋದು, ನಮ್ಮ ಹತ್ರ ಸಂಪತ್ತು ಇರ್ಬೋದು, ನಮ್ಮ ಹತ್ರ ಆರೋಗ್ಯ ಇಲ್ಲ, ಎಲ್ಲ ತಿನ್ನಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ಡಾಕ್ಟರ್ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಇಂಥದ್ದನ್ನು ಅಷ್ಟೇ ತಿನ್ನಬೇಕು, ಇಂಥದ್ದನ್ನು ತಿನ್ನಬಾರ್ದು ನೀನು. ನಮ್ಮ ಮಿತ್ರರಿದ್ದರು, ಹೇಗೆ ಪ್ರತಿ ದಿವಸವೂ ಒಬ್ಬೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ ನಾವು. ಎಲ್ಲೇ ಇದ್ದರೂ ಕೂಡ ಒಂದೊಂದು ಕಡೆ ಒಂದೊಂದು ದಿವಸ ಒಬ್ಬೊಬ್ಬರ ಮನೆ ಊಟ. ಹಾಗೆ ನಮ್ಮ ಮಿತ್ರರಿದ್ದರು, ಕಾಂಟ್ರಾಕ್ಟರ್ ಅವರು. ಅವ್ರ ಮನೆಗೆ ಊಟಕ್ಕೆ ಹೋದಾಗ ಪ್ರತಿ ಗುರುವಾರ ಅವ್ರ ಮನೆಗೆ ಹೋಗ್ತಿದ್ವಿ. ಕೂತ್ಕೊಂಡು ಎಲ್ಲ ಅವ್ರು ಕೇಳೋರು, ನಿಮಗೆ ಡಯಾಬಿಟೀಸ್ ಇದೆಯಾ ಸ್ವಾಮಿ? ಆವಾಗ ನಂಗೆ ಇರಲಿಲ್ಲ. ಹೇಳಿದೆ ಇಲ್ಲ. ಹೌದಾ? ಹಾಗಾದ್ರೆ ನೀವು ಏನು ಬೇಕಾದ್ರೆ ತಿನ್ಬೋದು ಅಂದರೆ, ಅಲ್ಲ ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂಥದ್ದೇನಿಲ್ಲ. ಇಲ್ಲ, ನಾನು ವೆಜಿಟೇರಿಯನ್, ವೆಜಿಟೇಬಲ್ಸು ಎಲ್ಲ ತಿಂತೀನಿ, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಸ್ವೀಟು ತಿಂತೀನಿ, ಎಷ್ಟು ಬೇಕು ಅಷ್ಟು ತಿನ್ನಿ, ಜಾಸ್ತಿ ತಿನ್ನಿ, ಯಾಕೆ ನಿಮಗೇನು ತೊಂದರೆ ಇಲ್ವಲ್ಲ? ನನಗೆ ಎಷ್ಟು ಬೇಕು ಅಷ್ಟು ಗೊತ್ತೀನಿ ನಾನು. ನೋಡಿ ನಮ್ಮ ಮನೆ ಬಾರ ಎಲ್ಲ ಮಾಡಿಟ್ಟಿದ್ದಾರೆ. ಅಲ್ಲಿ ಹೆಂಡತಿ ನಿಂತಿದ್ದಾಳೆ, ಇಲ್ಲಿ ಮಗ ನಿಂತಿದ್ದಾನೆ. ಏನು ತಿನ್ನೋದು? ಯಾಕೆ? ಇಲ್ಲಿ ತಿಂದರೆ ಅಲ್ಲಿ HbA1c ಚೆಕ್ ಮಾಡ್ತಾರೆ, ಅಲ್ಲಿ ಜಾಸ್ತಿ ಬರ್ತದೆ. ಎಲ್ಲ ಇದೆ, ತಿನ್ನೋ ಹಾಗಿಲ್ಲ. ಏನು ಮಾಡೋದು? ಕೆಲವರು ಶ್ರೀಮಂತರಿರ್ತಾರೆ ಹಣದಲ್ಲಿ, ಕೆಲವರು ಶ್ರೀಮಂತರಿರ್ತಾರೆ ಆರೋಗ್ಯದಲ್ಲಿ, ಇನ್ನು ಕೆಲವರು ಶ್ರೀಮಂತರಿರ್ತಾರೆ ಜ್ಞಾನದಲ್ಲಿ, ಇನ್ನು ಕೆಲವರು ಶ್ರೀಮಂತರಿರ್ತಾರೆ ಪ್ರೀತಿಯಲ್ಲಿ, ಇನ್ನು ಕೆಲವರು ಶ್ರೀಮಂತರಿರ್ತಾರೆ ಶಾಂತಿಯಲ್ಲಿ. ಯಾರನ್ನು ಕೂಡ ಕಂಪೇರ್ ಮಾಡೋ ಹಾಗಿಲ್ಲ. ಹಣದಲ್ಲಿ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ ಅತ್ಯಂತ ಶ್ರೇಷ್ಠ, ಬುದ್ಧಿವಂತಿಕೆಯಲ್ಲಿ ಶ್ರೀಮಂತನಾಗಿರ್ತಕ್ಕಂಥವನು ಕನಿಷ್ಠ, ಹೇಳೋ ಹಾಗಿಲ್ಲ. ಆದರೆ ನಾವೇನು ಮಾಡಿದ್ದೀವಿ? ಹಣಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಯಾರ ಹತ್ರ ಹಣ ಇದೆ, ಯಾರ ಹತ್ರ ಅಧಿಕಾರ ಇದೆ, ಯಾರ ಹತ್ರ ಶ್ರೀಮಂತಿಗಿದೆ, ಅವರನ್ನು ನೋಡೋ ದೃಷ್ಟಿಕೋನ ಬದಲಾಗ್ತದೆ ನಮ್ಮದು. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲರೂ ಕೂಡ ಹಣದ ಹಿಂದೆ ಹೋಗ್ತಾರೆ. ಆದರೆ ಪ್ರಕೃತಿಯ ಒಂದು ನಿಯಮ ಇದೆ, ಏನದೋ? ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ವಿಶ್ವಸುಂದರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ವಿಶ್ವಸುಂದರಿಯರಾದರೆ ವಿಶ್ವಸುಂದರಿಯ ಕಾಂಪಿಟೇಷನ್ನೇ ವೇಸ್ಟ್ ಆಗೋಗ್ಬಿಡುತ್ತೆ, ವ್ಯರ್ಥ ಆಗಿಬಿಡುತ್ತೆ. ಯಾರೋ ಒಬ್ಬರು ಮಾತ್ರ ಆಗ್ಲಿಕ್ಕೆ ಸಾಧ್ಯ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಜೀವನ ಅನ್ನುವಂಥದ್ದೇನಿದೆ ಅನೇಕ ಆಯಾಮಗಳನ್ನು ಹೊಂದಿದೆ. ಅನೇಕ ಆಯಾಮಗಳನ್ನು ಹೊಂದಿರೋದ್ರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ನಾನೇ ನಂಬರ್ 1 ಆಗಬೇಕು, ನಾನೇ ಅತ್ಯಂತ ಶ್ರೇಷ್ಠನಾಗಬೇಕು, ನಾನೇ ಉತ್ಕೃಷ್ಟವಾಗಿರ್ತಕ್ಕಂಥ ಆ ಪೀಠದಲ್ಲಿ ಕೂತ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಇದೆ. ಅದೇ ದೊಡ್ಡ ಮೂರ್ಖತನ. ಆ ಮಹತ್ವಾಕಾಂಕ್ಷೆಯಿಂದಲೇ ವ್ಯಕ್ತಿ ದುಃಖಿ ಆಗ್ತಾನೆ. ಅವನ ಹತ್ರ ಹಣ ಇಲ್ಲ ಅಂತಿಲ್ಲ, ಅವನ ಹತ್ರ ಹಣ ಇದೆ,
ಆದರೆ ಅವನಷ್ಟು ಹಣ ಇಲ್ಲ, ಅದಕ್ಕೋಸ್ಕರ ಇವನು ಅಳ್ತಾ ಕೂತಿದ್ದ. ಅವನಷ್ಟು ನಾನು ಸುಂದರನಲ್ಲ, ಆದ್ದರಿಂದ ವ್ಯಕ್ತಿ ಅಳ್ತಾ ಇದ್ದಾನೆ. ಅವನಷ್ಟು ಬುದ್ಧಿವಂತಿಕೆ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಅಳ್ತಾ ಇದ್ದೀನಿ. ಇಲ್ಲ ಗಮನಿಸಿ, ಮನೆಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಅವರ ತಂದೆ ತಾಯಂದರು ಏನು ಬಯಸ್ತಾ ಇದ್ದಾರೆ? ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು. ಅರೆ, ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಡಾಕ್ಟ್ರ್ ಇಂಜಿನಿಯರ್ ಆದರೆ ಗತಿ ಏನು? ಈ ಜಗತ್ತಿಗೆ ಅಷ್ಟೊಂದು ಜನ ಡಾಕ್ಟರ್ಸು, ಅಷ್ಟೊಂದು ಜನ ಇಂಜಿನಿಯರ್ ಅವಶ್ಯಕತೆ ಇಲ್ಲ. ಆದ್ದರಿಂದ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ ಎಲ್ಲ ಮಕ್ಕಳು ಇಂಜಿನಿಯರ್ ಆಗೋಲ್ಲ, ಆಗಲೇಬೇಕು ಅಂತಕ್ಕಂಥ ನಿಯಮ ಇಲ್ಲ. ಒಂದು ವೇಳೆ ಅವನು ವೈದ್ಯಕೀಯ ಜ್ಞಾನವನ್ನು ಗಳಿಸಿದ್ರೂ ಕೂಡ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಮೇಲಕ್ಕೆ ಹೋಗ್ತಕ್ಕಂಥವ್ರು ಕೆಲವರು. ಎಲ್ಲರೂ ಕೂಡ ಇರ್ತಾರೆ ಡಾಕ್ಟ್ರು, ಆದರೆ ಆ ಉನ್ನತ ಕ್ಷೇತ್ರವನ್ನು, ಉನ್ನತ ಸ್ಥಾನವನ್ನು ಎಲ್ಲರೂ ಕೂಡ ಪಡೆಯೋದಿಲ್ಲ. ಗಮನಿಸಿ, ಕೆಲವರು ಇದ್ದಾರೆ ಕವಿತೆಗಳನ್ನು ರಚನೆ ಮಾಡಲಿಕ್ಕೆ ಹುಟ್ಟಿರ್ತಾರವರು, ಇನ್ನು ಕೆಲವರು ಬರೀ ಆರ್ಟಿಕಲ್ ಬರೀತಾರೆ, ಇನ್ನು ಕೆಲವರು ಬಹಳ ಸುಂದರವಾದ ಮಾತುಗಾರನಾಗಿದ್ದಾರೆ, ಅವರು ಅದಕ್ಕಾಗಿ ಹುಟ್ಟಿರ್ತಾರೆ. ಇನ್ನು ಕೆಲವರು ಎಷ್ಟು ಅದ್ಭುತವಾದ ಚಿತ್ರವನ್ನು ಬಿಡಿಸ್ತಾರೆ, ಅವರು ಅದಕ್ಕಾಗಿ ಇದ್ದಾರೆ ಈ ಜಗತ್ತಿನಲ್ಲಿ. ಇನ್ನು ಕೆಲವರು ಎಷ್ಟು ಚಂದದಲ್ಲಿ ಹಾಡು ಹೇಳ್ತಾರೆ, ಅವರ ಹಾಡು ಕೇಳಲಿಕ್ಕೆ ಚಂದ, ಏನೋ ಆನಂದ, ಖುಷಿ, ಸಂತೋಷ. ಯಾಕೆ? ಆ ಶ್ರೀಮಂತಿಕೆ ಅವರಲ್ಲಿದೆ. ಒಬ್ಬ ವ್ಯಕ್ತಿ ಇದ್ದಾನೆ, ಬರೀ ಸಂಶೋಧನೆ, ಅವನಿಗೆ ಅದರಲ್ಲೇ ಆಸಕ್ತಿ, ಅದನ್ನು ಬಿಟ್ಟು ಬೇರೆ ಯಾವುದ್ರಲ್ಲಿ ಆಸಕ್ತಿನೇ ಇಲ್ಲ. ನೀವು ಬೇರೆ ಏನಾದರೂ ಹೇಳಿದರೆ ಅವನಂತಾನೆ ಇಲ್ಲ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಒಬ್ಬ ಬಹಳ ದೊಡ್ಡ ಋಷಿ ಆಗಿ ಹೋದ. ತಂದೆ ತಾಯಿಗಳು ವಯಸ್ಸಾಗಿತ್ತು, ಅವ್ರಿಗೆ ಆರೋಗ್ಯ ಇರಲಿಲ್ಲ. ಮಗನಿಗೆ ಹೇಳಿದ್ರು, ಮಗು ಮದುವೆ ಮಾಡ್ಕೊ ನೀನು, ಇದು ನಮ್ಮ ಕೊನೆಯ ಆಸೆ. ಅವನು ಹೇಳಿದ, ಆಯಿತು, ನೀವು ಯಾವ ಹುಡುಗಿನ ನೋಡ್ತೀರ ಆ ಹುಡುಗಿನ ಮದುವೆ ಆಗ್ತೀರ, ನಿಮ್ಮ ಇಚ್ಛೆ ಅಂತ. ಅವರು ಎಲ್ಲವನ್ನು ನೋಡಿದರು, ಜಾತಿ, ಕುಲ, ಗೋತ್ರ, ನಕ್ಷತ್ರ ಎಲ್ಲವನ್ನೂ ಕೂಡ ನೋಡಿ ಒಂದು ಸೆಲೆಕ್ಟ್ ಮಾಡಿದ್ರು, ಇಂಥ ಹುಡುಗಿ. ಮದುವೆ ಆಯಿತು. ಮದುವೆ ಆದಮೇಲೆ ಫಸ್ಟ್ ದಿವಸ ಹೆಂಡತಿ ಗಂಡನಿಗೆ ಹಾಲು ಕೊಡ್ಲಿಕ್ಕೆ ಬಂದು ಹಾಲು ಕೊಟ್ಟಳು. ಗಂಡ ಹೇಳ್ದ, ನೋಡಮ್ಮ, ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ, ಆ ಕೆಲಸ ಮುಗಿಯೋ ತನಕವೂ ಕೂಡ ನಾನು ಬೇರೆ ಯಾವುದರಲ್ಲೂ ನನಗೆ ಆಸಕ್ತಿ ಇಲ್ಲ. ಆ ಕೆಲಸದಲ್ಲಿ ನೀನು ಸಹಭಾಗಿಯಾಗಿ ಇರಲಿಕ್ಕೆ ಸಾಧ್ಯ ಇದ್ದರೆ ನೀ ಈ ಮನೆಯಲ್ಲಿ ಇರ್ಬೋದು, ಇಲ್ಲ ನೀನು ನಿನ್ನ ತಂದೆ ತಾಯಿ ಮನೆಯಲ್ಲೇ ಇರು, ನನ್ನ ಕೆಲಸ ಆದಮೇಲೆ ನಾನು ನಿನ್ನನ್ನು ಕರ್ಕೊಂಡ್ಬರ್ತೀನಿ. ಅವಳೊಂದು ಮದುವೆನೇ ಆಗಿದ್ದೀನಿ ನಾನು, ನನ್ನ ತಂದೆ ತಾಯಿ ಮನೆಯಲ್ಲಿ ನಾನು ಯಾಕಿರಲಿ, ನಾನು ಇಲ್ಲೇ ಇರ್ತೀನಿ, ನಿಮಗೆ ಸಹಧರ್ಮಿಣಿಯಾಗಿ ನಿಮಗೆ ಸಹಕಾರಿಯಾಗಿರ್ತೀನಿ ನಾನು. ನೀವು ನಿಮ್ಮ ಕೆಲಸ ಮಾಡಿ, ನನಗೇನು ತೊಂದರೆ ಏನಿಲ್ಲ, ಆದರೆ ನಾನು ಇಲ್ಲೇ ಇರ್ತೀನಿ. ಆಯಿತು. ಎಷ್ಟು ಆ ಕೆಲಸದಲ್ಲಿ ಅವನು ಮಗ್ನನಾಗಿದ್ದ ಅಂತಂದರೆ, ಎಷ್ಟೋ ವರ್ಷಗಳ ಕಾಲ ಒಂದು ಭಾಷ್ಯವನ್ನು ಬರೀತಾ ಇದ್ದ ಬ್ರಹ್ಮಸೂತ್ರಕ್ಕೆ. ಹೌದು, ಅನೇಕ ವರ್ಷಗಳು ಕಳೀತು. ಅನೇಕ ವರ್ಷಗಳ ಕಳೆದಾದಮೇಲೆ ಮುಗೀತು, ಆ ಕೆಲಸ ಮುಗೀತು. ಕೆಲಸ ಮುಗಿದ ಮೇಲೆ ಬುಕ್ ಮುಚ್ಚಿಟ್ಟು ಇಷ್ಟು ಖುಷಿ ಆಯಿತು, ಇಷ್ಟು ಸಂತೋಷ ಆಯಿತು. ಕಣ್ಬಿಟ್ಟು ನೋಡ್ತಾನೆ, ಅಲ್ಲೊಬ್ಬಳು ಸ್ತ್ರೀ ನಿಂತಿದ್ದಾಳೆ. ಅವನು ಕೇಳಿದೆ, ಯಾರು ನೀನು? ಅವಳಂದು, ನಾನೇನು ಹೇಳ್ತೀನಿ, ನಮ್ಮಿಬ್ಬರು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ನಮ್ಮಿಬ್ಬರ ನಡುವೆ ಈ ಥರ ಮಾತುಕತೆ ಆಗಿತ್ತು, ನಾನು ನಿನ್ನ ಸಹಧರ್ಮಿಣಿಯಾಗಿ ನಿನ್ನ ಸೇವೆ ಮಾಡ್ಕೊಂಡಿದ್ದೀನಿ, ನಾನು ನಿನಗೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೆ, ನಿನಗೆ ಈ ಜಗತ್ತಿನ ಎಚ್ಚರವೇ ಇಲ್ಲ. ಯಾವಾಗಲೂ ಊಟ ತಂದು ಕೊಡ್ತಾಯಿದ್ದೆ, ಯಾವಾಗಲೂ ತಿಂಡಿ ತಂದು ಕೊಡ್ತಾಯಿದ್ದೆ, ಯಾವಾಗಲೂ ಹಣ್ಣು ಕೊಡ್ತಾಯಿದ್ದೆ, ಯಾವಾಗಲೂ ಹಾಲು ಕೊಡ್ತಾಯಿದ್ದೆ, ನಿನಗೆ ಮನಸ್ಸಿದ್ರೆ ಕುಡಿತಾಯಿದ್ದೆ, ಇಲ್ಲಿ ಹತ್ರ ಇಲ್ಲ. ಅವಳು ಹೇಳಿದ್ದೆಲ್ಲವನ್ನೂ ಕೇಳಿದ ಅವನು. ಅವನ ಕಣ್ಣಲ್ಲಿ ನೀರು ಬಂತು. ಅವನಂದ, ದಯವಿಟ್ಟು ಕ್ಷಮಿಸು, ಒಬ್ಬ ಪತಿಯಾಗಿ ನಾನು ನಿನಗೆ ಏನನ್ನು ಮಾಡಬೇಕಿತ್ತು ಅದನ್ನು ನನ್ನ ಕೈನಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಇದರಲ್ಲಿ ಮಗ್ನನಾಗಿದ್ದೆ.
ಆದರೆ ಒಂದು ಕೆಲಸ ಮಾಡುವಲ್ಲಿ ಏನು, ಈ ಪುಸ್ತಕಕ್ಕೆ ನಿನ್ನ ಹೆಸರು ಇಡ್ತೀನಿ. ಯಾಕೆ? ನಿನ್ನ ತ್ಯಾಗಕ್ಕೆ ಈ ಹೆಸರು ಇಡ್ತೀನಿ. ಅದಕ್ಕೆ ಭಾಮತಿ ಹೆಸರಿಡ್ತಾನೆ. ಅವನ ಹೆಂಡತಿ ಹೆಸರು ಭಾಮತಿ ಅಂತಾನೆ. ಹಾಗೆ ಕೆಲವರು ಅಂಥದಕ್ಕೆ ಹುಟ್ಟಿರ್ತಾರೆ, ಅವರಿಗೆ ಬೇರೆದ್ರಲ್ಲಿ ಆಸಕ್ತಿನೇ ಇಲ್ಲ. ಬೇರೆದ್ರಲ್ಲಿ ಒಲವೇ ಇರಲ್ಲ ಅವ್ರಿಗೆ. ಇನ್ನು ಕೆಲವರು ಆ್ಯಕ್ಟರ್ಸ್ ಇದ್ದಾರೆ, ಅವರು ನಟನೆಯನ್ನು ಮಾಡಿದರೆ ಎಷ್ಟು ಅದ್ಭುತ, ಎಷ್ಟು ಆಶ್ಚರ್ಯ. ಒಂದು ಸರಿ ಹೀಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಹೋದಾಗ ಅವರು ಡ್ಯಾನ್ಸ್ ಟೀಚರ್, ಮಕ್ಕಳಿಗೆಲ್ಲ ಭಾಳ ಚೆನ್ನಾಗಿ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಮಾಡಿದರು. ಆ ಮಕ್ಕಳಿಗೆ ಪ್ರೈಸ್ ಕೊಡಬೇಕಿತ್ತು. ಎಲ್ಲ ಪ್ರೈಸ್ ಎಲ್ಲ ಕೊಟ್ಟಾಯಿತು. ಆಮೇಲೆ ನಾನಂದೆ, ಅಲ್ಲಪ್ಪ ಈ ಮಕ್ಕಳು ಡ್ಯಾನ್ಸ್ ನೋಡ್ಲಿಕ್ಕೆ ಬಂದಿಲ್ಲ, ನಿಂದು ಡ್ಯಾನ್ಸ್ ನೋಡ್ಲಿಕ್ಕೆ ಬಂದಿರೋದು. ಅಟ್ಲೀಸ್ಟ್ ಒಂದು 10-15 ನಿಮಿಷ ನಿಂದು ಏನಿದೆ ಮಾಡು, ಒಂದು ತೋರಿಸು, ನಾನು ಅದಕ್ಕೆ ಬಂದಿರೋದು. ಸ್ವಾಮೀಜಿ ಡ್ರೆಸ್ ಇಲ್ಲ, ಏನಿಲ್ಲ, ನಾನು ತಯಾರು ಆಗಿಲ್ಲ, ನೀವು ಹೀಗೆ ಹೇಳಿದರೆ ಏನು ಮಾಡಲಿ ನಾನು? ಇಲ್ಲ ನಾನು ನೀನು ನೋಡ್ಲಿಕ್ಕೆ ಬಂದಿದ್ದೀನಿ, ದಯವಿಟ್ಟು ನೀನು ಮಾಡಬೇಕು. 10 ನಿಮಿಷದ ಶಬರಿ, ರಾಮ ಶಬರಿಯನ್ನು ಏನು ಭೇಟಿ ಆಗ್ತಾರಲ್ಲ, ಆ ಸನ್ನಿವೇಶವನ್ನು 10 ನಿಮಿಷದ ಡ್ಯಾನ್ಸ್ ಮಾಡ್ದ ಅವನು. ನಿಜವಾಗ್ಲೂ ಹೇಳ್ತೀನಿ, ಅವನ ಕಣ್ಣಲ್ಲಿ ದಳ 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 ನೀರು ಹರಿದು ಬಿಡ್ತು. ಸನ್ನಿವೇಶ ಇಷ್ಟೇ, ರಾಮನಿಗಾಗಿ ಶಬರಿ ಕಾಯ್ತಾ ಇದ್ಲು. ರಾಮ ಶಬರಿ ಆಶ್ರಮಕ್ಕೆ ಬಂದ. ಅವಳನ್ನು ನೋಡಿ, ಶಬರಿ ಅವನನ್ನು ನೋಡಿ ಇಷ್ಟು ಖುಷಿಯಾಯಿತು, ಅವಳ ಕಣ್ಣಲ್ಲಿ ನೀರು ಬಂತು. ನೀವು ನಂಬ್ತಿರೋ ಬಿಡ್ತಿರೋ, ಅವನ ಕಣ್ಣಿಂದ ದಳ 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 ನೀರು ಹರಿತಾ ಇದೆ. ಅದನ್ನು ನೋಡಿದವ್ರು ಎಲ್ಲರೂ ಅಳ್ತಾ ಇದ್ದಾರೆ. ಅವನಿಗೆ ಅದರಲ್ಲೇ ಖುಷಿ, ಅವನಿಗೆ ಅದರಲ್ಲೇ ಆನಂದ, ಅವನಿಗೆ ಅದರಲ್ಲೇ ಸಂಭ್ರಮ. ಆ ಶ್ರೀಮಂತಿಕೆ ಅವನಲ್ಲಿದೆ. ಕೆಲವರು ನೃತ್ಯವನ್ನು ಮಾಡಿದರೆ ಮತ್ತೆ ಮತ್ತೆ ನೋಡಬೇಕನ್ನಿಸುತ್ತೆ. ಯಾಕೆ? ನೃತ್ಯ ಶ್ರೀಮಂತಿಕೆ ಅವರಲ್ಲಿದೆ ಅಲ್ಲ. MS ಸುಬ್ಬಲಕ್ಷ್ಮಿ ಹಾಡಿದರೆ ಇವತ್ತಿಗೂ ಅದು ವಿಷ್ಣು ಸಹಸ್ರನಾಮ ಇರ್ಬೋದು, ವೆಂಕಟೇಶ್ವರ ಸುಪ್ರಭಾತ ಇರ್ಬೋದು, ಅದು ಭಜಗೋವಿಂದ ಇರಬಹುದು, ಅಥವಾ ಕೆಲವು ಕೃತಿಗಳಿವೆ. ಸುಬ್ಬಲಕ್ಷ್ಮಿದೇ ಒಂದು ಪ್ರಮಾಣ. ಅವಳು ವಾಯ್ಸು ಎಷ್ಟು ಖುಷಿ, ಎಷ್ಟು ಶ್ರೀಮಂತ, ಎಷ್ಟು ಆನಂದ, ಏನೋ ಒಂದು ಸಂಭ್ರಮ, ಏನು ಖುಷಿ, ಆ ಸಂತೋಷ ಇದೆ. ಈಗ ಎಷ್ಟೇ ಹಣ ಇರಲಿ ನಿಮ್ಮ ಹತ್ರ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಸಂಪತ್ತಿರಲಿ, ಏನು ಬೇಕಾದಿರಲಿ, ಅಷ್ಟು ಸಂಪತ್ತು, ಅಷ್ಟು ಆ ಹಣ ಅಷ್ಟು ಆನಂದವನ್ನು, ಖುಷಿ, ಸಂತೋಷವನ್ನು ಕೊಡಲಾರದು. ಹೌದು. ಕೆಲವರು ಆಟಗಾರರಿದ್ದಾರೆ. ಆ ಆಟಗಾರ ಅವರದೇ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಮೇಲೆ ಹೋಗಿದ್ದಾರೆ, ಎಂಥ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾರೋ. ಯಾಕೆ ಇಷ್ಟೆಲ್ಲ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಮಗು ಹೇಗೆ ಬೇಡವಾಗಿರ್ತಕ್ಕಂತಹ ಕಸವನ್ನು ಸಂಗ್ರಹ ಮಾಡೋದರಲ್ಲಿಯೇ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದೆಯೋ, ಅದೇ ರೀತಿಯಲ್ಲಿ ನಾವು ದೊಡ್ಡ ಮಗು. ಕೆಲವರಿಗೆ ಹಣ ಸಂಗ್ರಹ ಮಾಡೋದ್ರಲ್ಲಿ ಆಸಕ್ತಿ ಇದೆ, ಕೆಲವರಿಗೆ ಐಶ್ವರ್ಯ ಸಂಪತ್ತನ್ನು ಸಂಗ್ರಹ ಮಾಡೋ ಆಸಕ್ತಿ ಇದೆ. ಅಲ್ಲ, ಮಕ್ಕಳು ನೋಡಿಲ್ವ ನೀವು? ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾರೆ, ನಾಣ್ಯಗಳನ್ನು ಕಲೆಕ್ಟ್ ಮಾಡ್ತಾರೆ, ಅಥವಾ ಅಪರೂಪದ ಏನೇನೋ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೋ. ಹಾಗೆ ನಾವು ಏನೋ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಏನು ತಪ್ಪಿಲ್ಲ, ಇಲ್ಲಿ ತಪ್ಪು ಸರಿಯಿಂದ ಪ್ರಶ್ನೆನೇ ಇಲ್ಲ. ಇಲ್ಲಿ ಪ್ರಶ್ನೆ ಏನಿದೆ, ಯಾವ ವ್ಯಕ್ತಿ ಹಣವನ್ನು ಹೆಚ್ಚು ಕಲೆಕ್ಟ್ ಮಾಡಿದಾನೋ ಸಮಾಜ ಅವನಿಗೆ ಶ್ರೇಷ್ಠ ಅಂತ ಕರೀತದೆ, ಅವನೇ ಉತ್ಕೃಷ್ಟ ಅಂತ ಕರೀತದೆ. ಹೀಗಾಗಿ ಜಗತ್ತಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರೀಮಂತರಾಗಲಿಕ್ಕೆ ಹೊರಟಿದ್ದಾರೆ, ಹಣವಂತರಾಗಲಿಕ್ಕೆ ಹೊರಟಿದ್ದಾರೆ. ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ. ಹೌದಾ? ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾಡಿದರೂ ಕೂಡ ಅದು ಸರಿ. ಒಬ್ಬ ಶ್ರೀಮಂತ ವ್ಯಕ್ತಿ ಏನು ಮಾತಾಡ್ತಾನೆ ಅದೇ ಸತ್ಯ. ಒಬ್ಬ ಹಣವಂತ ಅಥವಾ ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಮಾಡಿದ್ದೆಲ್ಲವೂ ಕೂಡ ಕರೆಕ್ಟ್. ಗಮನಿಸಿದರೆ ನೀವು, ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು
ನೀವು ಒಂದು ವೇಳೆ ತಂದೆ ಕುರ್ಚಿ ಮೇಲೆ ಕೂತಿದ್ರೆ ಮಗು ಟೇಬಲ್ ಮೇಲೆ ಹತ್ತಿ ನಿಂತ್ಕೊಳ್ಳುತ್ತೆ. ಮಗು ಹೇಳುತ್ತೆ, ಪಪ್ಪ ನಾನು ನಿನಗಿಂತ ದೊಡ್ಡವನಾಗಿದ್ದೀನಿ. ಅಪ್ಪ ನಗ್ತಾನೆ. ಆದರೆ ಮಗು ಏನು ಹೇಳ್ತಾ ಇದೆ, ಯಾಕೆ ಹೇಳ್ತಾ ಇದೆ, ಆ ತಂದೆ ಗೊತ್ತಿಲ್ಲ. ಯಾಕೆಂದರೆ ಮಗು ಒಂದು ಸಣ್ಣ ಆಟಿಕೆಯ ಕಾರನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಟ್ಟು ಗಲಾಟೆ ಮಾಡಿ ಹಠ ಮಾಡಿದರೆ ತಂದೆ ತಾಯಿ ಏನು ಮಾಡ್ತಾರೆ, ಒಂದು ಬಾರಿಸ್ತಾರೆ. ಬಾಯಿ ಮುಚ್ಚು ಕೂತ್ಕೊ, ತಾರೋ ಪುರ್ಸೋತ್ತಿಲ್ಲ, ಅದನ್ನು ಮುರಿದಾಕ್ತೀಯ, ಕಾರ್ ಬೇಕಂತೆ, ಕಾರ್ ಕೂತ್ಕೋ ಸುಮ್ಮನೆ. ಮಗು ಪಾಪ ಅಸಹಾಯಕ, ಶಕ್ತಿ ಇಲ್ಲ, ಹಣ ಇಲ್ಲ, ಸ್ವಾತಂತ್ರ್ಯವಿಲ್ಲ, ಸಾಮರ್ಥ್ಯ ಇಲ್ಲ, ಸುಮ್ಮನೆ ಕೂತ್ಕೊಳ್ಳುತ್ತೆ. ಅದು ನೋಡ್ತಾನೆ ಇರುತ್ತೆ ಅಪ್ಪ ಅಮ್ಮನ. ಇವ್ರು ಹೋಗಿ ಹೊಸ ಕಾರ್ ಬುಕ್ ಮಾಡ್ಕೊಂಬರ್ತಾರೆ. ಮಗು ವಿಚಾರ ಮಾಡುತ್ತೆ, ನನಗೆ ಕಾರ್ ಬೇಕಂದರೆ ನಮ್ಮ ಅಪ್ಪ ಬೇಡ ಅಂದರು, ಆದರೆ ಅವ್ರಿಗೆ ಕಾರ್ ಬೇಕು ಅಂದರೆ ಅವರು ಬುಕ್ ಮಾಡಿದ್ರು. ಓಕೆ, ಹಾಗಾದರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಜೀವನದ ಉದ್ದೇಶ ಒಂದೇ, ಏನು? ಆದಷ್ಟು ಬೇಗ ನಾವು ದೊಡ್ಡವರಾಗಬೇಕು. ಯಾಕೆ? ಚಿಕ್ಕವರಾಗಿ ಇದ್ದು ಏನು ಮಾಡಿದರೂ ಅದು ತಪ್ಪು, ಅದನ್ನೇ ದೊಡ್ಡವರಾಗಿ ಮಾಡಿದರೆ ಅದು ಕರೆಕ್ಟ್. ಅದಕ್ಕೋಸ್ಕರ ಮಕ್ಕಳು ದೊಡ್ಡವರಾಗಬೇಕು ಅಂತ ಬಯಸ್ತಾರೆ. ನಾವು ದೊಡ್ಡವರು, ನಾವೇನು ಮಾಡ್ತಾಯಿದ್ದೀವಿ? ಅದು ಕಸ ಕಡ್ಡಿಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳುತ್ತೆ, ನಾವು ಇನ್ನೊಂದೇನೋ ತಂದು ಇಟ್ಕೊಳ್ತೀವಿ, ಇನ್ನೇನೋ ಸಂಗ್ರಹ ಮಾಡ್ತಾಯಿದ್ದೀವಿ. ನಮಗೂ ಮಕ್ಕಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಬಾರ್ದು, ವ್ಯತ್ಯಾಸ ಇದೆ. ಯಾಕೆ? ಮಗುವಿನ ಕಾರು 5,000 10,000 ರೂಪಾಯಿ ಸಿಗುತ್ತೆ, ನಮ್ಮದು 10 ಲಕ್ಷ 20 ಲಕ್ಷ ಆಗುತ್ತೆ. ರೇಟಲ್ಲಿ ವ್ಯತ್ಯಾಸ ಇದೆ, ಸ್ವಭಾವದಲ್ಲಿ ಏನು ವ್ಯತ್ಯಾಸ ಇಲ್ಲ. ಸಮಸ್ಯೆ ಏನಪ್ಪ ಅಂತಂದರೆ, ಈ ಜಗತ್ತಿನಲ್ಲಿ ಹಣಕ್ಕೆ ಬಹಳಷ್ಟು ಮೌಲ್ಯವನ್ನು ಕೊಟ್ಟಿದ್ದೀವಿ ನಾವು, ಅಧಿಕಾರಕ್ಕೆ ಬಹಳಷ್ಟು ಮೌಲ್ಯವನ್ನು ಕೊಟ್ಟಿದ್ದೀವಿ, ಶ್ರೀಮಂತಿಕೆಗೆ ಬಹಳಷ್ಟು ಮೌಲ್ಯವನ್ನು ಕೊಟ್ಟಿದ್ದೀವಿ ನಾವು. ಆದ್ದರಿಂದ ಯಾರ ಹತ್ರ ಇದೆ ಅದನ್ನು ಅವರು ತುಂಬ ದೊಡ್ಡವರು ಅಂತ ಎತ್ತಿ ಮೇಲಿಟ್ಟಿದ್ದೀವಿ. ಯಾವಾಗ ಅವರನ್ನು ಮೇಲಿಡ್ತೀವೋ, ಹಣ ಇಲ್ಲದೆ ಇರೋರು ಏನಾಗ್ತಾರೆ, ಅಧಿಕಾರ ಇಲ್ಲದೆ ಇರೋರು ಏನಾಗ್ತಾರೆ, ಶ್ರೀಮಂತಿಕೆ ಇಲ್ಲದೆ ಇರೋರು ಏನಾಗ್ತಾರೆ, ಚಿಕ್ಕವರಾಗ್ಬಿಡ್ತಾರೆ. ಸಣ್ಣತನ ಬರುತ್ತೆ. ಅವರಿಬ್ಬರ ನಡುವೆ ರಾಗದ್ವೇಷ ಅನ್ನೋದು ಶುರು ಆಗುತ್ತೆ. ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರು ಆಗ್ತವೆ. ನನ್ನಲ್ಲಿ ಏನಿದೆ ಅದನ್ನು ನಾನು ಗುರುತಿಸ್ಕೊಳ್ಬೇಕು, ಅದಕ್ಕೆ ಸರಿಯಾದ ರೀತಿ ಜೀವನವನ್ನು ಮಾಡೋದನ್ನು ಕಲಿಬೇಕು. ಅದಕ್ಕೆ ಹೆಸರು ಅಧ್ಯಾತ್ಮ. ಅವನಿಗೇನಕ್ಕೆ ಅಷ್ಟೊಂದು ಎತ್ತಿ ಮೇಲಿಡೋ ಅವಶ್ಯಕತೆ ಇದೆ? ಗಮನಿಸಿ, ಇಲ್ಲಿ ಬಂಗಾರ ಇದೆ, ಇಲ್ಲಿ ಬೆಳ್ಳಿ ಇದೆ, ವಜ್ರ ವೈಢೂರ್ಯಗಳಿವೆ. ಎಷ್ಟಿದೆ? ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದೆ. ಕೆಲವು ಜನರು ಮಾತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ, ಎಲ್ಲರ ಕೈನಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಒಂದು ವೇಳೆ ಜಗತ್ತಿನಲ್ಲಿರೋರು ಎಲ್ಲರ ಹತ್ರನೂ ಬಂಗಾರ ಬಂದುಬಿಟ್ರೆ ಆ ಬಂಗಾರಕ್ಕೆ ವ್ಯಾಲ್ಯೂನೇ ಇರಲ್ಲ. ಹೌದಾ? ಅವ್ರ ಹತ್ರ ಅಷ್ಟು ಬೆಳ್ಳಿ ಇದೆ, ಅವ್ರ ಹತ್ರ ಅಷ್ಟು ಹಣ ಇದೆ, ಅವ್ರ ಹತ್ರ ಅಷ್ಟೊಂದು ಕಾರುಗಳಿವೆ, ಅವ್ರ ಹತ್ರ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಇದೆ, ಅವ್ರ ಹತ್ರ ಇಷ್ಟೆಲ್ಲ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿವೆ. ಇರಲಿ ಬಿಡಿ, ಅವ್ರ ಹತ್ರ ಹಣ ಇದೆ, ಅವ್ರು ತೊಗೊಂಡಿದ್ದಾರೆ. ಅದನ್ನು ತೊಗೊಂಡ್ಕೊಳ್ಳಿ, ಅವ್ರು ಏನು ಶ್ರೇಷ್ಠರಲ್ಲ. ಅವುಗಳು ನಿನ್ನ ಹತ್ರ ಇಲ್ಲ ಅಂದ್ಕೊಳ್ಳಿ, ನೀನು ಕನಿಷ್ಠನೂ ಅಲ್ಲ. ಆದರೆ ನಮ್ಮ ಅಂತಃಕರಣದ ಒಳಗಡೆ ವಿಷ ಬೀಜವನ್ನು ಬಿತ್ತಿದ್ದಾರೆ. ಏನಂತ? ಅದಿದ್ರೇ ಶ್ರೇಷ್ಠ. ಗಮನಿಸಿ, ಯಾವಾಗ ಈ ಥರದ ವಿಷ, ಯಾವಾಗ ಈ ಥರದ ಕಾಮನೆಗಳು, ಯಾವಾಗ ಈ ಥರದ ವಾಸನೆಗಳು ಅಂತಃಕರಣದ ಒಳಗಡೆ ಉಂಟಾಗ್ತವೋ, ವ್ಯಕ್ತಿ ಏನು ಮಾಡ್ತಾನೆ? ಯಾವ ವ್ಯಕ್ತಿ ಹತ್ರ ಹಣ ಇಲ್ಲ ಅವನು ಹೇಗಾದರೂ ಮಾಡಿ ಹಣವಂತನಾಗಬೇಕು. ಯಾಕೆಂದರೆ ಅವನ ಹತ್ರ ಹಣ ಇಲ್ಲ. ಎಷ್ಟು ಕಷ್ಟಪಡ್ತಾನೆ, ಎಷ್ಟು ಪ್ರಯತ್ನವನ್ನು ಮಾಡ್ತಾನೆ, ಎಲ್ಲ ರೀತಿಯ ಪ್ರಯತ್ನ ಸಾಧನೆಗಳನ್ನು ಮಾಡ್ತಾನೆ, ಅಷ್ಟು ಹಣವಂತನಾಗಲಿಕ್ಕೆ ಆಗೋದಿಲ್ಲ ಅವನ ಕೈನಲ್ಲಿ. ಕೊನೆಯ ಅಸ್ತ್ರ ಏನು ಮಾಡ್ತಾನೆ ಅವನು? ಹಣ ಯಾರಲ್ಲಿದೆ ಅವರ ಮನೆಗೆ ಹೋಗಿ ಕಳ್ಳತನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾರ ಹತ್ರ ಹಣ ಇದೆ ಅವನು ಹೋಗಿ ಕೇಳ್ತಾನೆ ಹಣ ಕೊಡು ಅಂತ, ಕೊಡೋದಿಲ್ಲ, ಅವನನ್ನು ಕೊಲೆ ಮಾಡ್ತಾನೆ.
ಅವನನ್ನು ಸರ್ವನಾಶ ಮಾಡ್ತಾನೆ. ನಾವೇನಂತೀವಿ ಅವಾಗ, ಜಗತ್ತಿನಲ್ಲಿ ಕಳ್ಳಕಾರರು ಜಾಸ್ತಿ ಆಗಿದ್ದಾರೆ, ದರೋಡೆಕೋರು ಜಾಸ್ತಿ ಆಗಿದ್ದಾರೆ, ದುಷ್ಟತನ ಜಾಸ್ತಿ ಆಗಿದೆ, ದುಷ್ಟತನ ಅನ್ನೋಂಥದ್ದು ಹೆಚ್ಚಾಗಿದೆ. ಹೀಗೆ ನಡೆದರೆ ಹೇಗೆ? ಮೂಲ ಕಾರಣ ಯಾರು? ಈ ಜಗತ್ತಿನ ದುಷ್ಟತನಕ್ಕೆ ಗೊತ್ತಿಲ್ಲದೆ ನಾವು ಕೂಡ ಕಾರಣರಾಗಿದ್ದೇವೆ. ಹೌದು. ಅದಕ್ಕೆ ನಾವೇನು ಮಾಡ್ತೀವಿ? ಕಾನೂನುಗಳನ್ನು ಮಾಡಿದ್ದೀವಿ, ಕೋರ್ಟ್ಗಳನ್ನು ಮಾಡಿದ್ದೀವಿ, ನಾವು ಪೊಲೀಸ್ ಸ್ಟೇಷನ್ ಮಾಡಿದ್ದೀವಿ. ಯಾರೇ ಕಳ್ತನ ಮಾಡಿದರೆ, ಯಾರೇ ಮೋಸ ಮಾಡಿದರೆ, ಯಾರೇ ವಂಚನೆಯನ್ನು ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಅವ್ರನ್ನ ಜೈಲಿಗೆ ಹಾಕ್ತೀವಿ, ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀವಿ. ಏನು ನಾವು ಕಾನೂನುಗಳನ್ನು ಏನು ಈ ಹೊರಗಡೆಯ ಜಗತ್ತಿನಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ಲ, ಕಾನೂನುಗಳು ಮಾಡೋ ಉದ್ದೇಶ ಏನು ಹೇಳಿ? ಕಾನೂನುಗಳು ಮಾಡೋ ಉದ್ದೇಶ ಏನೋ? ಕಳ್ಳತನ ಕಮ್ಮಿ ಆಗಬೇಕು, ಕೊಲೆಗಳು ಕಮ್ಮಿ ಆಗಬೇಕು, ಮೋಸ ವಂಚನೆಗಳು ಕಡಿಮೆ ಆಗಬೇಕು. ಹೌದಾ? ಸುಮ್ಮನೆ ನಮ್ಮ ಹಿಸ್ಟ್ರಿಯನ್ನು ತೆಗೆದು ನೋಡೋಣ, ಚರಿತ್ರೆಯನ್ನು ತೆಗೆದು ನೋಡೋಣ. ನಾವು ಇಷ್ಟೆಲ್ಲ ಕೋರ್ಟು, ಕಚೇರಿ, ಪೊಲೀಸು, ಲಾ, CID, CBI ಏನೇನೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಇದರಿಂದ ಕಮ್ಮಿ ಆಗಿದೆಯಾ? ಗಮನಿಸಿ ನೀವು, ಯಾವನೋ ಒಬ್ಬ ವ್ಯಕ್ತಿ ಕಳ್ತನ ಮಾಡ್ತಾನೆ, ಸಿಕ್ಕಾಕೊಳ್ತಾನೆ, ಅವನನ್ನು ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿದರೆ ಜೈಲಲ್ಲಿ ಯಾರಿದ್ದಾರೆ? ಜೈಲಲ್ಲಿ ಇವನು ಹಿರಿಯರಿದ್ದಾರೆ. ಒಳಗಡೆ ಹೋದ ಕೂಡಲೇ ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಏನು ನಿಂದೇನು ಕೇಸು? ಅವನು ಹೇಳ್ತಾನೆ, ಹಿಂಗೆ ಮಾಡಿದೆ, ನಾನು ಹಿಂಗೆ ಕೊಲೆ ಮಾಡಿದೆ. ಒಳಗಡೆ ಅವರು ಅಂತಾನೆ, ಹಂಗೆ ಮಾಡಬಾರ್ದು, ಹಂಗೆ ಮಾಡಿದ್ದಕ್ಕೋಸ್ಕರ ನೀನು ಸಿಕ್ಕಾಕ್ಕೊಂಡಿದ್ದೀಯ, ಮತ್ತು ಹೀಗೆ ಮಾಡಿ. ಆ್ಯಕ್ಚುಲಿ ಕಳ್ಳರಿಗೆ ಜೈಲು ಅನ್ನೋಂಥದ್ದು ಒಂದು ಯೂನಿವರ್ಸಿಟಿ ಇದ್ದಾಗ ಹೆಚ್ಚಿನ ಜ್ಞಾನ ಸಿಗುತ್ತದೆ. ಯಾವ ವ್ಯಕ್ತಿ ಕಳ್ಳತನನೋ, ಕೊಲೆನೋ, ಮೋಸನೋ, ವಂಚನೆನೋ ಏನೋ ಮಾಡಿಕೊಂಡು ಜೈಲಿಗೇನು ಹೋಗ್ತಾನೆ, ಅವನು ಹೊರಗೆ ಬಂದ ಮೇಲೆ ಅವನನ್ನು ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ನೋಡ್ತೀವ? ನಮ್ಮ ಹಾಗೆ ಹೊರಗಡೆ ಸಮಾಜದಲ್ಲಿ ಬದುಕಲಿಕ್ಕೆ ಬಿಡ್ತೀವ ನಾವು? ನಮ್ಮೆಲ್ಲರ ಹಾಗೆ ಅವನು ಕೂಡ ಒಬ್ಬನು ಅಂತ ನಾವು ನೋಡ್ಲಿಕ್ಕೆ ತಯಾರಿದ್ದೇವ? ಇಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿ ಬಂದ ಅಂತಂದರೆ ಅವನು ಶಾಶ್ವತನಾಗಿ ಕಳ್ಳತನವನ್ನು ಮಾಡಿಕೊಂಡೇ ಜೀವನ ಮಾಡಬೇಕು. ಅವನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತೀನಿ ಅಂದರೆ ನಾವು ಬಿಡೋದೇ ಇಲ್ಲ ಅವನು. ಆದ್ದರಿಂದ ನಾವೇನು ಕಾನೂನುಗಳನ್ನು ಮಾಡಿದ್ದೀವಿ, ನಾವೇನು ಶಿಕ್ಷೆಯನ್ನು ನಾವು ವಿಧಿಸಿದ್ದೀವಿ, ಅದರಿಂದ ಯಾರಾದರೂ ಬದಲಾಗಿದ್ದಾರ? ಅಥವಾ ಅದರಿಂದ ಕಾನೂನಿಗೆ ಸಿಗದೇ ಇರತಕ್ಕಂಥ ಕಳ್ಳರು ನಿರ್ಮಾಣ ಆಗಿದ್ದಾರೆ? ಅಥವಾ ನಾನು ಕಾನೂನಿನಿಂದಲೇ ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಹೋದರೆ ಸರಿ ಮಾಡಲಿಕ್ಕಾಗಿದೆ ನಮ್ಮ ಕೈನಲ್ಲಿ? ಮತ್ತು ಏನು ಹೇಳ್ತಾ ಇದೆ ವೇದಾಂತ, ಅಧ್ಯಾತ್ಮ ನಮಗೇನು ಹೇಳಲಿಕ್ಕೆ ಹೋಗ್ತಾ ಇದೆ ಇಲ್ಲಿ? ಉಪನಿಷತ್ತು ನಮಗೇನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ? ಗಮನಿಸಿ, ಉಪನಿಷತ್ತು ಯಾರನ್ನು ಬದಲಾಯಿಸು, ಅದನ್ನು ಮಾಡು ಇಲ್ಲ ಹೇಳ್ತಾ ಇಲ್ಲ. ಉಪನಿಷತ್ತು ನಮಗೆ ಬಹಳ ಸರಳವಾದಂತಹ ಒಂದು ವಿಚಾರವನ್ನು ಮುಂದೆ ತಿಳಿಸ್ತಾ ಇದೆ. ಒಬ್ಬ ಸಂತನ ಬಳಿ ಒಬ್ಬ ಶಿಷ್ಯ ಬರ್ತಾನೆ. ಶಿಷ್ಯ ಬಂದು ಕೇಳ್ತಾನೆ, ಸ್ವಾಮೀಜಿ, ನಾನು ಯಾಕೆ ಹೀಗಿದ್ದೀನಿ, ನೀವು ಯಾಕೆ ಹೇಗಿದ್ದೀರ? ನಾನು ನಿಮ್ಮ ಥರ ಆಗೋದು ಹೇಗೆ, ಯಾವಾಗ? ನಾನು ಯಾಕೆ ಹೀಗಿದ್ದೀನಿ, ಜಗತ್ತು ಯಾಕೆ ಹೀಗಿದೆ, ನಾನು ಯಾಕೆ ಹೀಗಿದ್ದೀನಿ, ಅವ್ರು ಯಾಕೆ ಹೀಗಿದ್ದಾರೆ? ಪ್ರತಿ ಇದು ಸಹ ಬರೋದು ಒಂದೇನೋ ಇದೇ ಕಂಪ್ಲೇಂಟ್. ಅವರು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋರು, ಏನೂ ಉತ್ತರ ಕೊಡ್ತಿರಲಿಲ್ಲ. ಎಂಥ ಮನುಷ್ಯನಿಗೂ ಒಂದು ದಿವಸ ತಾಳ್ಮೆ ತಪ್ಪುತ್ತೆ. ಒಂದು ದಿವಸ ಎಷ್ಟು ತಾಳ್ಮೆ ತಪ್ಪಿತು, ಅವನ ಕತ್ತು ಪಟ್ಟಿ ಇಟ್ಕೊಂಡು ದರ 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 ಹೊರಗೆ ಎಳ್ಕೊಂಬಂದರು. ಅವರ ಆಶ್ರಮದಲ್ಲಿ ಹೊರಗಡೆ ಎಳ್ಕೊಬಂದು ಹೇಳಿದರು, ಅಲ್ಲಿ ತೋರಿಸಿದ್ರು, ನೋಡಿ ಇಲ್ಲಿ 2 ಮರ ಇದೆ, 2 ತೆಂಗಿನ ಮರ ಇತ್ತು. ಒಂದು ಎತ್ತರಕ್ಕೆ ಬೆಳೆದಿರೋ ತೆಂಗಿನ ಮರ, ಇನ್ನೊಂದು ಅಷ್ಟು ಎತ್ತರ ಇಲ್ಲ, ಕುಳ್ಳಕ್ಕಿದೆ. 2ರಲ್ಲೂ ಕಾಯಿ ಬಿಟ್ಟಿದೆ.
ಅವ್ರು ಹೇಳಿದ್ರು, ಕಳೆದ 25 ವರ್ಷಗಳಿಂದ ಈ ತೆಂಗಿನ ಮರಗಳನ್ನು ನಾನು ನೋಡ್ತಾ ಇದ್ದೀನಿ. ಈ ಚಿಕ್ಕದಾಗಿರೋ ತೆಂಗಿನ ಮರ ಯಾವತ್ತೂ ನಾನು ದೊಡ್ಡದಾಗಬೇಕು ಅಂತ ಬಯಸಿಲ್ಲ. ದೊಡ್ಡದಾಗಿರೋ ತೆಂಗಿನ ಮರ ನಾನು ಯಾವತ್ತೂ ಚಿಕ್ಕದಾಗಬೇಕು ಅಂತ ಬಯಸಿಲ್ಲ. ಅದು ದೊಡ್ಡದಾಗಿರೋದ್ರಲ್ಲೇ ಖುಷಿಯಾಗಿದೆ, ಇದು ಚಿಕ್ಕದಾಗಿರೋದ್ರಲ್ಲೇ ಖುಷಿಯಾಗಿದೆ. ನಿನಗೇನಾಗಿದೆ? ನೀನ್ಯಾಕೆ ಮತ್ತೊಬ್ಬರ ಜೊತೆಗೆ ಕಂಪೇರ್ ಮಾಡ್ಕೊಳ್ತಾ ಇದೆಯಾ? ಮತ್ತೊಬ್ಬರ ಜೊತೆಗೆ ಹೋಲಿಕೆಯನ್ನು ಮಾಡ್ಕೊಳ್ತಾ ಇದೆಯಾ? ನಿನ್ನ ಹತ್ರ ಏನಿದೆ ಅದರಲ್ಲಿ ಖುಷಿಯಾಗಿರೋದನ್ನು ಕಲಿ. ನಿನ್ನ ಹತ್ರ ಏನಿದೆ ಅದರಲ್ಲಿ ಆನಂದವಾಗಿರೋದನ್ನು ಕಲಿ ಫಸ್ಟ್. ನಿನ್ನಷ್ಟು ಆರೋಗ್ಯ ಅವ್ರ ಹತ್ರ ಇಲ್ಲ, ನಿನ್ನಷ್ಟು ಕ್ರಿಯೇಟಿವಿಟಿ ಅವ್ರ ಹತ್ರ ಇಲ್ಲ, ನಿನ್ನಷ್ಟು ಸಂತೋಷ ಸಂಭ್ರಮ ಅವ್ರ ಹತ್ರ ಇಲ್ಲ. ಅದನ್ನು ನೋಡ್ಕೊಂಡು ಖುಷಿ ಪಡು. ಮತ್ತೊಬ್ಬರು ನೋಡ್ಕೊಂಡು ಯಾಕೆ ನೀನು ಅಳ್ತಾ ಕೂತ್ಕೊಂಡಿದ್ಯಾ? ಮತ್ತೊಬ್ಬರು ನೋಡ್ಕೊಂಡು ನೀನು ಯಾಕೆ ಅಳ್ತಾ ಇದೆಯಾ? ಮತ್ತೊಬ್ಬರು ನೋಡ್ಕೊಂಡು ನೀನು ಯಾಕೆ ನಿದ್ದೆ ಮಾಡ್ತಾ ಇದೆಯಾ? ಅಧ್ಯಾತ್ಮ ನಮಗೆ ಹೇಳ್ತಾ ಇದೆ, ನಿನ್ನ ಹತ್ರ ಏನಿದೆ ಅದರಲ್ಲಿ ಸಂತೋಷ ಸಂಭ್ರಮವನ್ನು ಪಡು. ನಾನು ಮತ್ತೊಬ್ಬರ ಜೊತೆಗೆ ಯಾವಾಗ ಹೋಲಿಸಿಕೊಂಡು ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ, ಆವಾಗ ಸಮಸ್ಯೆ. ಗಮನಿಸಿದ್ರೆ ನೀವು, ಈ ಜಗತ್ತಿನಲ್ಲಿ ಎಲ್ಲರೂ ನಾಯಕರಾಗಲಿಕ್ಕೆ ಆಗೋದಿಲ್ಲ. ಕೆಲವರು ಅವರಲ್ಲಿ ನಾಯಕತ್ವದ ಗುಣ ಹುಟ್ಟಿನಿಂದಲೇ ಬಂದಿರುತ್ತೆ. ಕೆಲವರು ಬಂದರೆ ಸಾಕು, ಸುಮ್ಮನೆ ಎಲ್ಲ ಜನ ಅವ್ರ ಜೊತೆ ಬರ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳ್ತಾರೆ. ಯಾಕೆ ಹಾಗೆ? ಅದೇ ಪ್ರಕೃತಿಯವರು ನನ್ನ ಸೃಷ್ಟಿ ಮಾಡಿದೆ. ಗಮನಿಸಿ, ಒಂದು ಮಾವಿನ ಮರ ಇದೆ, ಒಂದು ಬೇವಿನ ಮರ ಇದೆ. ಮಾವಿನ ಹಣ್ಣು ಸಿಹಿ ಇದೆ, ಬೇವಿನ ಹಣ್ಣು ಕಹಿ ಇದೆ. ಯಾಕಿದೆ ಅಂತ ಕೇಳಿದರೆ ಏನು ಹೇಳೋದು? ಪ್ರಕೃತಿಯವರನ್ನು ಹಾಗೆ ಸೃಷ್ಟಿ ಮಾಡಿದೆ. ಬೇವಿನ ಹಣ್ಣನ್ನು ಎಲ್ಲಿ ಬೇಕು ಅಲ್ಲಿ ಉಪಯೋಗಿಸ್ಕೊಳ್ಬೇಕು, ಮಾವಿನ ಹಣ್ಣನ್ನು ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸೋದನ್ನು ನೀವು ಕಲಿಬೇಕಷ್ಟೇ. ಇಲ್ಲ ನಾನು ಮಾವಿನ ಹಣ್ಣಿಗೆ ಒಂದು ಸ್ವಲ್ಪ ಕಹಿ ಸೇರಿಸ್ತೀನಿ, ಬೇವಿನ ಹಣ್ಣಿಗೆ ಒಂದು ಸ್ವಲ್ಪ ಸಿಹಿ ಸೇರಿಸ್ತೀನಿ. ಅದೇ ಪ್ರಕೃತಿಯವರನ್ನು ಬೇಕು ಅಂತಲೇ ಹಾಗೆ ಸೃಷ್ಟಿ ಮಾಡಿದೆ. ಅವುಗಳು ಹೇಗೆ ಸೃಷ್ಟಿ ಮಾಡಿದೆ ಅದರಲ್ಲಿ ಸಂತೋಷವಾಗಿವೆ, ಸಂಭ್ರಮದಿಂದ ಇವೆ. ಅವುಗಳಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಆನಂದವಾಗಿವೆ. ಮತ್ತು ಎಲ್ಲ ಗಲಾಟೆ ನಮ್ಮದು, ಎಲ್ಲ ಸಮಸ್ಯೆಗಳು ನಮ್ಮದು, ಎಲ್ಲ ಘರ್ಷಣೆಗಳು ನಮ್ಮದು, ಎಲ್ಲ ಕೊಲೆ ದರೋಡೆ ಮೋಸ ವಂಚನೆ ನಾವು ಕ್ರಿಯೇಟ್ ಮಾಡಿಕೊಂಡು. ಯಾಕೆ? ಇನ್ನೊಬ್ಬರ ಜೊತೆಗೆ ಹೋಲಿಸ್ಕೊಂಡು ನಾನು ಅವ್ರ ಥರ ಇಲ್ಲ, ನಾನು ಇವ್ರ ಥರ ಇಲ್ಲ, ನಾನು ಹಂಗಾಗಬೇಕು, ನಾನು ಹಿಂಗಾಗಬೇಕು. ಗಮನಿಸಿ, ಜಗತ್ತಿನಲ್ಲಿ ನಾವು ಮತ್ತೊಬ್ಬರ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಭಗವದ್ಗೀತೆ. ನನ್ನ ಧರ್ಮಕ್ಕನುಗುಣವಾಗಿ ನಾನು ಜೀವನವನ್ನು ಮಾಡಬೇಕು. ಇಲ್ಲ ಇದೆ ಆದ್ದರಿಂದ ಇವರು ಅತ್ಯಂತ ಶ್ರೇಷ್ಠ. ನಾವು ಮಾಡೋ ಕೆಲಸ ಇದೆ. ಏನು ಗೊತ್ತಾ? ಸ್ಟಿಕ್ಕರ್ ಇಟ್ಕೊಂಡು ಓಡಾಡ್ತಾ ಇರ್ತೀವಿ ನಾವು. ಯಾವುದು ನಮಗೆ ಶ್ರೇಷ್ಠ ಅನಿಸುತ್ತೆ ಅದಕ್ಕೆ ಶ್ರೇಷ್ಠ ಅಂತ ಒತ್ತೀವಿ, ಯಾವುದು ಅನಿಸಲ್ಲ ಅದಕ್ಕೆ ಕನಿಷ್ಠ ಅಂತ ಒತ್ತೀವಿ, ಸ್ಟಿಕ್ಕರ್ ಅಂಟಿಸ್ತೀವಿ. ಈ ಜಗತ್ತಿನಲ್ಲಿ ಯಾವುದೂ ಶ್ರೇಷ್ಠವಲ್ಲ, ಈ ಜಗತ್ತಿನಲ್ಲಿ ಯಾವುದೂ ಕೂಡ ಕನಿಷ್ಠವಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಮಾನವಾಗಿದೆ. ಭಗವಂತ ಎಲ್ಲರಿಗೂ ಏನೋ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿ ಸಾಮರ್ಥ್ಯವನ್ನು ಅರಿತುಕೊಂಡು ಜೀವನ ಮಾಡೋದನ್ನು ನಾವು ಕಲಿತ್ರೆ ನಾವು ನೆಮ್ಮದಿಯ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ. ಇಲ್ಲ ಬರೀ ಮತ್ತೊಬ್ಬರ ಜೊತೆ ಹೋಲಿಸ್ಕೊಂಡು ಮತ್ತೊಬ್ಬರನ್ನ ನೋಡಿಕೊಂಡು ಬಳೋ ಅಂತ ಆಡ್ತಾ. ಒಬ್ಬ ಚಿತ್ರಕಾರ ಇದ್ದಾನೆ, ಎಷ್ಟು ಸುಂದರವಾದ ಚಿತ್ರವನ್ನು ಬರೀತಾನೆ. ಅವನಲ್ಲಿ ಆ ಕಲೆ ಇದೆ. ಅದನ್ನು ನೋಡಿ ಆನಂದಿಸಿ. ನನ್ನ ಹತ್ರ ಇಲ್ವಲ್ಲ ಅಂತ ಬೇಡ. ಯಾಕೆ? ನಮ್ಮ ಹತ್ರ ಇಲ್ಲ, ಅದೇನು ಮಾಡೋದು? ಕೆಲವರು ಹಾಡು ಹೇಳಿದರೆ ಏನು ಖುಷಿಯಾಗುತ್ತೆ, ಎಷ್ಟು ಸಂತೋಷವಾಗುತ್ತೆ, ಎಷ್ಟು ಸಂಭ್ರಮ ಅನಿಸುತ್ತೆ. ಅವರ ಹಾಡುಗಳನ್ನು ಕೇಳುವಾಗಲೇ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿತದೆ. ನಾನು ಹಾಗೆ ಆಗ್ತೀನಿ ಇಲ್ಲ.
ಎಲ್ಲರೂ ಸಂಗೀತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕಲಾಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ವೈದ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಲಾಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಸಾಮರ್ಥ್ಯವನ್ನು, ನಮ್ಮ ಸ್ವಭಾವವನ್ನು ಅರಿತುಕೊಂಡು ನಾವು ಜೀವನ ಮಾಡ್ತೀವಿ. ಕೆಲವರು ಇದ್ದಾರೆ ಈ ಜಗತ್ತಿನಲ್ಲಿ, ಅವ್ರಿಗೆ ಎಷ್ಟು ಬೇಡ ಅಂದ್ರೂ ಕೂಡ ಅವ್ರ ಹತ್ರ ಹಣ ಬರುತ್ತೆ. ನೀವು ಪೇಪರಲ್ಲಿ ನೋಡಿರ್ಬೋದು, ಮುಂಚೆಲ್ಲ ಪೇಪರ್ಗಳಲ್ಲಿ ಆರ್ಟಿಕಲ್ ಬರುತ್ತಿತ್ತು. ಒಬ್ಬರು ಷಡಕ್ಷರಿ, ಷಡಕ್ಷರಿ ಅಂಥೇಳಿ ಬೆಂಗಳೂರಿನ ಆತ್ಮೀಯ ಮಿತ್ರರೇ, ನಾನು ಹೇಳ್ತಾ ಇರೋದು 90ನೇ ಇಸ್ವಿ ಒಂದು ಇನ್ಸಿಡೆಂಟ್. ದೀನಬಂಧು ದೇವಸ್ಥಾನದಲ್ಲಿ, ಶ್ರೀಕೃಷ್ಣನ ದೇವಸ್ಥಾನ, ಅಲ್ಲಿ ಪ್ರತಿ ಪೌರ್ಣಿಮೆ ಸತ್ಯನಾರಾಯಣ ಪೂಜೆ ಆಗುತ್ತೆ. ಸತ್ಯನಾರಾಯಣ ಪೂಜೆ ಆದಾಗ ಅಲ್ಲಿ ಸುತ್ತಲೂ ಒಂದಿಷ್ಟು ಮಲಯಾಳಿ, ತಮಿಳಿಯನ್ಸು ಜಾಸ್ತಿ ಸುತ್ತಮುತ್ತಲಲ್ಲಿ. ಹೀಗಾಗಿ ನಮ್ಮ ಇದರಲ್ಲಿ ಟೇಬಲ್ ಮೇಲ್ಗಡೆಗೆ ನಕ್ಷತ್ರಗಳು ಬರೀಬೇಕಲ್ಲ, ಏನು ನಕ್ಷತ್ರ ಏನು, ಅವ್ರ ಗೋತ್ರ ಏನೆಲ್ಲ ಬರೀಬೇಕಲ್ಲ. ಅದಕ್ಕೆ ತಮಿಳಲ್ಲಿ ಈ ನಕ್ಷತ್ರಕ್ಕೆ ಏನು ಹೆಸರು, ಮಲಯಾಳಮಲ್ಲಿ ನಕ್ಷತ್ರಕ್ಕೆ ಏನು ಹೆಸರು, ಕನ್ನಡದಲ್ಲಿ ಏನು ಹೆಸರು, ಮೂರನ್ನು ಲೀಸ್ಟ್ ಹಾಕ್ಕೊಂಡಿರ್ತಿದ್ವಿ. ಯಾಕಂದರೆ ವೆರಿ ಪರ್ಟಿಕ್ಯುಲರ್, ಅವರ ರೆಸಿಪ್ಟಲ್ಲಿ ಬರೀಬೇಕಿತ್ತು. ಸೊ ಇಷ್ಟು ರಶ್ ಇರ್ತಿತ್ತು. ಅವರು ಸುಮ್ಮನೆ ಹಣ ಕೊಡ್ತಿದ್ರು, ಹೆಸರು ಹೇಳೋರು, ನಕ್ಷತ್ರ ಹೇಳೋರು, ಅವ್ರ ಹೆಸರು ಹೇಳ್ತಿದ್ರು, ಹಾಂ ಸ್ಟಾರ್ ಇಂಥದ್ದು, ಹಾಂ ತಕ್ಷಣ ಬರೆದು ಅದನ್ನು ಹರಿದು ಹಣ ಇಸ್ಕೊಂಡು ಕೊಟ್ಬಿಡ್ತಿದ್ವು. ಅವ್ರ ಮುಖ ಕೂಡ ನೋಡ್ತಿರಲಿಲ್ಲ, ಯಾರು ಬಂದ್ಯಾರ ಯಾರು ಏನು ಅಂತೇಳಿ. ಹಾಗೆ ಒಂದು ಸರಿ ರಸೀದಿ ಹಾಕಬೇಕಾದ್ರೆ ಅವ್ರು ಕೇಳಿದ್ರು, ಹಾಂ ಹೆಸರು, ನೇಮ್, ಅವ್ರು ಹೇಳೋದು ಷಡಕ್ಷರಿ. ಸ್ಟಾರ್, ಅವರು ಲಕ್ಕಿ ಸ್ಟಾರ್. ತಮಿಳ್ ಲಿಸ್ಟಲ್ಲಿ ನೋಡಿದ್ವಿ, ತಮಿಳಲ್ಲೂ ಇಲ್ಲ. ಮಲಯಾಳಂ ನೋಡ್ತೀವಿ, ಮಲಯಾಳಮಲ್ಲೂ ಇಲ್ಲ. ಕನ್ನಡದಲ್ಲಿ ನೋಡ್ತೀವಿ, ಕನ್ನಡದಲ್ಲೂ ಇಲ್ಲ ಆ ಸ್ಟಾರ್. ನಾವು ತಲೆ ಎತ್ತು ನೋಡಿದ್ವಿ, ಏನು ಸರ್ ಇದು, ನಿಮ್ದು ಯಾವ ಸ್ಟಾರ್ ಇದು? ಹೌದು ಸ್ವಾಮೀಜಿ, ಏನು ಮಾಡೋದು, ನಮ್ಮದು ಲಕ್ಕಿ ಸ್ಟಾರ್. ನಾವು ಯಾವ ಕ್ಷೇತ್ರದಲ್ಲಿ ಹೋಗಿದ್ದೀನಿ, ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿಯಾಗಿದ್ದೀನಿ. ಆದ್ದರಿಂದ ನಾನು ಲಕ್ಕಿ ಸ್ಟಾರ್ ಅಂತಲೇ ಬರೆಸ್ತೀನಿ ಎಲ್ಲ ಕೆಲವರು. ಕೆಲವರು ಸ್ವಭಾವನೆ ಆಗಿರುತ್ತೆ ಅಲ್ಲ. ಅವರು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದರು ಎಷ್ಟೋ ವರ್ಷಗಳ ಕಾಲ. ಅದಾದಮೇಲೆ ಯಾರೋ ಒಬ್ಬರವರು ಹೇಳಿದ್ರು, ಇದು ಆರ್ಟಿಕಲ್ ಬರೀರಿ ಪೇಪರ್ಗೆ ಅಂತ. ಆರ್ಟಿಕಲ್ ಬರೆದ್ರು. ಆ ಆರ್ಟಿಕಲ್ಗಳು ಇಷ್ಟು ಫೇಮಸ್ ಆಯಿತು. ಆ ಆರ್ಟಿಕಲ್ಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡಿದ್ರು, ಕ್ಷಣ ಹೊತ್ತು ಆಣಿಮುತ್ತು ಅಂಥೇಳಿ. ಓದಿರಬೇಕು ಒಂದು ಪುಸ್ತಕ, 10-15 ವಾಲ್ಯೂಮ್ ಬಂದಿದೆ ಈಗ. ಕೆಲವೇ ತಿಂಗಳಲ್ಲಿ 5 ಲಕ್ಷ ಪ್ರತಿ ಸೇಲಾಯಿತು. ಅವರು ಬರಹಗಾರರಲ್ಲ, ಅವರು ಪಬ್ಲಿಷರ್ ಅಲ್ಲ, ಅವರು ಅದರಿಂದ ಹಣ ಮಾಡಬೇಕು ಅಂತ ಇರಲಿಲ್ಲ. ಹಣ ಬಂತು. ಕೆಲವ್ರ ಸ್ವಭಾವನೆ ಹಾಗೆ, ಅವ್ರು ಏನೇ ಮಾಡಲಿ ಅವ್ರ ಹತ್ರ ಬೇಡ ಅಂದರೂ ಹಣ ಬಂದು ಸೇರಿಕೊಳ್ಳುತ್ತೆ. ಏನು ಮಾಡೋದು, ಭಗವಂತ ಅವ್ರನ್ನ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಅವರನ್ನು ಕಂಡು ಹೊಟ್ಟೆಗೆ ಹೆಚ್ಚಿಕೊಡೋ ಅವಶ್ಯಕತೆ ಏನಿಲ್ಲ. ಯಾಕೆ, ಅವ್ರು ಇರೋದೇ ಹಾಗೆ. ನಾವು ಹೀಗಿದ್ದೀವಿ, ನಾವು ಅವ್ರು ಹಾಗಾಗಬೇಕು, ಸಮಸ್ಯೆ ಆಗುತ್ತೆ. ಯಾಕೆ ಹಾಗಾಗಲಿಕ್ಕಾಗಲ್ಲ. ನಾವು ಹೇಗಿದೆ, ನಾವು ಹೇಗಿರಬಲ್ಲೆವು ಅದನ್ನಷ್ಟೇ ಕುರಿತು ಚಿಂತನೆಯನ್ನು ಮಾಡಬೇಕು. ನಾವು ಆ ರೀತಿಯಲ್ಲಿ ಜೀವನವನ್ನು ನಾವು ಮಾಡ್ತೀವೋ, ಹಾಗಾದರೆ ನೆಮ್ಮದಿಯಿಂದ ಜೀವಿಸ್ಲಿಕ್ಕೆ ಸಾಧ್ಯ. ಗಮನಿಸಿ, ಈ ಜಗತ್ತಿನಲ್ಲಿ ಅದಕ್ಕೆ ಹೇಳಿದ್ದು, ಎಲ್ಲರೂ ನಂಬರ್ 1 ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಮನಸ್ಸು ಏನು ಮಾಡುತ್ತೆ, ಎಲ್ಲದರಲ್ಲೂ ನಾನು ನಂಬರ್ 1 ಆಗಬೇಕು. ಹಾಗಲ್ಲ. ನಿಮ್ಮಲ್ಲಿ ಶ್ರೀಮಂತಿಕೆ ಇದ್ದರೆ ನಿಮ್ಮಲ್ಲಿ ಬುದ್ಧಿವಂತಿಕೆ ಇರೋಲ್ಲ. ಭಗವಂತ ಏನಾದರೂ ಒಂದು ಕಮ್ಮಿ ಇಟ್ಟಿರ್ತಾನೆ. ಯಾರು ಬುದ್ಧಿವಂತರಾಗಿರ್ತಾರೆ ಅವರಿಗೆ ಆರೋಗ್ಯ ಇರೋದಿಲ್ಲ. ಯಾರಿಗೆ ಆರೋಗ್ಯ ಇದೆ, ಬುದ್ಧಿವಂತಿಕೆ ಇದೆ, ಅವರು ಬಡವರಾಗಿರ್ತಾರೆ. ಏನೋ ಒಂದು ಸಮಸ್ಯೆ ಇರುತ್ತೆ ಅವ್ರಿಗೆ, ಏನೋ ಒಂದು ತಾಪತ್ರ ಇದ್ದೇ ಇರುತ್ತೆ. ಯಾಕಿದೆ ಅಲ್ಲ, ಭಗವಂತ ಅವ್ರನ್ನ ಆ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಸೌಂದರ್ಯದಲ್ಲೂ ನಾನೇ ನಂಬರ್ 1 ಆಗಿರಬೇಕು, ಬುದ್ಧಿವಂತಿಕೆಯಲ್ಲೂ ನಾನೇ ನಂಬರ್ 1 ಆಗಿರಬೇಕು, ಶ್ರೀಮಂತಿಕೆಯಲ್ಲೂ ನಾನೇ ನಂಬರ್ 1 ಆಗಿರಬೇಕು, ವಿದ್ಯೆಯಲ್ಲೂ ನಾನೇ ನಂಬರ್ 1 ಆಗಿರಬೇಕು.
ಇಲ್ಲ, ಹಂಗೆ ಮಾಡಲಿಕ್ಕಾಗಲ್ಲ. ಯಾಕೆ ಈ ಜೀವನ ಬಹು ಆಯಾಮಗಳಿಂದ ಕೂಡ್ಕೊಂಡಿದೆ. ಗಮನಿಸಿ, ಈ ನಂಬರ್ 1 2 3 4 ಅನ್ನೋಂಥದ್ದು ಏನಿದೆ, ಇದೊಂದು ಕ್ಯೂ ಸಾಲು ನೇರವಾಗಿದ್ದಾಗ ಮಾತ್ರ ಹೇಳ್ಬೋದು ಇವ್ರು ನಂಬರ್ 1, ಇವ್ರು ನಂಬರ್ 2, ಇವ್ರು ನಂಬರ್ 3 ಅಂತೇಳಿ, ಹೌದಾ? ಆದರೆ ಯಾವ ಕ್ಯೂ ಸರ್ಕಲ್ ವೃತ್ತಾಕಾರವಾಗಿರುತ್ತೋ ಅದರಲ್ಲಿ ನಂಬರ್ 1 ಯಾರು, ನಂಬರ್ 2 ಯಾರು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಒಬ್ಬರ ಹಿಂದೆ ಇನ್ನೊಬ್ಬರು ಯಾವಾಗಲೂ ಇದ್ದೇ ಇರ್ತಾರೆ. ನಮ್ಮ ಮಿತ್ರರಿದ್ದಾರೆ ಒಬ್ಬರು, ಗಂಗೋತ್ರಿ ಸ್ವಾಮಿ ರಾಘವೇಂದ್ರ ಆನಂದ ಅಂತ. ಭಾಳ ಅವರು ಪರ್ವತಾರೋಹಿಗಳು. ಪ್ರತಿ ವರ್ಷವೂ ಕೂಡ ಪರ್ವತಾರೋಹಣ ಮಾಡ್ತಾರೆ. ಗಂಗೋತ್ರಿಯಿಂದ ಕೇದಾರನಾಥಕ್ಕೆ ನಡ್ಕೊಂಡು ಹೋಗ್ತಾರೆ. ಬೆಟ್ಟದ ಮೇಲೇ ನಡ್ಕೊಂಡು ಹೋದರೆ ಬರೀ 60 ಕಿಲೋಮೀಟ್ರ್. ನೀವು ಬಸ್ಸಲ್ಲ ಕಾರಲ್ಲಿ ಹೋದರೆ 300 ಕಿಲೋಮೀಟ್ರ್. ಅವರು ಭಾಳ ಸುಂದರವಾದ ಒಂದು ದೃಷ್ಟಾಂತ ಕೊಟ್ಟಿದ್ರು. ಅವರು ಅಲ್ಲಿ ಅತ್ಯಂತ ಎತ್ತರದ ಒಂದು ಬೆಟ್ಟಕ್ಕೆ ಹೋದ್ರಂತೆ. ಹೋಗಿ ಇಷ್ಟು ಖುಷಿ ಆಯಿತು ಅವ್ರಿಗೆ. ಆ ಬೆಟ್ಟವನ್ನು ಅವರ ಬುದ್ಧಿವಂತಿಕೆ, ಅವರ ತಿಳುವಳಿಕೆಗೆ ಯಾರೂ ಹತ್ತಿರಲಿಲ್ಲ, ಇವರೇ ಫಸ್ಟ್ ಹತ್ತಿದ್ದು. ಸೊ ಇವರು ಹೋಗಿ ಅಲ್ಲೊಂದು ಕೋಲ್ ನೆಟ್ಟು ಒಂದು ಧ್ವಜ ಸ್ಥಾಪನೆ ಮಾಡಿ ನಾನೇ ಹತ್ತಿದ್ದು ಅಂಥೇಳಿ ಖುಷಿಯಾಗಿ ತಲೆ ಎತ್ತು ನೋಡಿದರೆ ಮೇಲ್ಗಡೆ ಒಂದು ಕಾಗೆ ಹಾರ್ತಾಯಿತ್ತು. ಮನುಷ್ಯರಲ್ಲಿ ಇವರೇ ಫಸ್ಟ್ ಹತ್ತಿದ್ದು. ಎಲ್ಲರೂ ಫೋಟೋ ತೆಗ್ದಿದ್ದಾರೆ. ಯಾಕೆ? ಉಳಿದವರು ಅವ್ರ ಜೊತೆಗೆ ಅನೇಕ ಪರ್ವತಾರೋಹಿಗಳಿದ್ರು, ಅವ್ರ ಕೈಲಿ ಅಷ್ಟು ಮೇಲೆ ಹೋಗ್ಲಿಕ್ಕಾಗಲಿಲ್ಲ, ಇವರು ಮಾತ್ರ ಮೇಲೆ ಹೋಗಿದ್ದು. ಫೋಟೋ ಎಲ್ಲ ತೆಗ್ದಿದ್ದಾರೆ, ಎಲ್ಲ ಸರಿ. ಆದರೆ ಅವ್ರು ಹೇಳಿದರು, ಏನು ಮಾಡೋದು ಸ್ವಾಮೀಜಿ, ನನಗೆಷ್ಟು ಖುಷಿ ಇತ್ತು, ಆ ಕಾಗೆ ನೋಡಿದ ಮೇಲೆ ನನಗೆ ಭಾಳ ಬೇಸರ ಆಗೋಯಿತು. ಯಾಕೆಂದರೆ ಅದು ನನಗಿಂತ ಮೇಲಿದೆ, ಅದು ನಂಬರ್ 1 ಆಯಿತು, ನಾನು ನಂಬರ್ 2 ಆಗುತ್ತೆ. ಹೀಗಾಗಿ ನಮ್ಮ ಹೋರಾಟ ಸಮಾಜದ ಜೊತೆಗೆ, ಕುಟುಂಬದ ಜೊತೆಗೆ, ವ್ಯಕ್ತಿಗಳ ಜೊತೆಗೆ. ಗಮನಿಸಿ, ಈ ಜಗತ್ತಿನಲ್ಲಿ ಒಳ್ಳೆಯದು ಇದೆ, ಈ ಜಗತ್ತಲ್ಲಿ ಕೆಟ್ಟದ್ದು ಇದೆ, ಈ ಜಗತ್ತಲ್ಲಿ ಶ್ರೇಷ್ಠವಾಗಿರೋದಿದೆ, ಈ ಜಗತ್ತಲ್ಲಿ ಸುಂದರವಾಗಿರೋದಿದೆ, ಈ ಜಗತ್ತಲ್ಲಿ ಕುರೂಪತೆ ಇದೆ. ಯಾವುದೂ ಶ್ರೇಷ್ಠವೂ ಅಲ್ಲ, ಯಾವುದೂ ಕನಿಷ್ಠವೂ ಅಲ್ಲ. ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದನ್ನು ಇದ್ದದನ್ನು ಇದ್ದ ಹಾಗೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಒಪ್ಕೊಳ್ಬೇಕು. ಅದರ ಜೊತೆಗೆ ಜೀವನ ಮಾಡೋದನ್ನು ಕಲಿಬೇಕು. ಇದು ಸರಿ ಇಲ್ಲ, ಇದನ್ನು ಪೂರ್ತಿ ತೆಗೆದು ಹಾಕ್ತೀನಿ ನಾನು. ಇಂಗ್ಲೆಂಡಿನ ರಾಜ ಯಾರೇ ಕಳ್ಳತನ ಮಾಡಲಿ, ಕಳ್ಳತನ ಮಾಡೋರನ್ನ ಕೊಂದಾಕ್ತಿದ್ರು. ಇಂಥ ಸ್ಟ್ರಿಕ್ಟ್ ರೂಲ್ ಮಾಡಿದ್ರು. ಒಂದು ಸ್ಪೆಷಲ್ ಸರ್ಕಲ್ನಲ್ಲಿ ಒಂದು ಇದನ್ನು ಕಟ್ಟಿಸಿದ್ರು. ಯಾರೇ ಕಳ್ಳತನ ಮಾಡಿ ಸಿಗಾಕೊಳ್ತಾನೆ ಅವನನ್ನು ಕಂಬಕ್ಕೆ ಕಟ್ಟಾಕ್ತಾಯಿದ್ರು. ಎಲ್ಲರೂ ಬಂದು ಕಲ್ಲು ಹೊಡೆದು ಅವನನ್ನು ಸಾಯಿಸ್ತಿದ್ರು. ನಿಧಾನಕ್ಕೆ ಬರ್ತಾ 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 ಏನಾಯಿತು, ಜಾಸ್ತಿ ಕಳ್ಳರು ಸಿಕ್ಕಾಕೊಳ್ಳಿಕ್ಕೆ ಶುರು ಮಾಡಿದರು. ಅಲ್ಲಿನ ರಾಜ ಒಂದು ದೊಡ್ಡ ಸ್ಟೇಡಿಯಮ್ಮೇ ಕಟ್ಟಿಸ್ಬಿಟ್ಟ. ಯಾರ್ಯಾರ ಮನೆಯಲ್ಲಿ ಕಳ್ಳತನಾಗಿತ್ತು ಎಲ್ಲರೂ ಬರೋದು, ಎಲ್ಲರೂ ಕಲ್ಲು ಹೊಡೆಯೋದೇ. ಜನಸಂಖ್ಯೆ ಜಾಸ್ತಿ ಆಗೋಯ್ತು, ನೂಕುಲು ಶುರು ಆಗೋಯ್ತು ಕಲ್ಲು ಹೊಡಿಲಿಕ್ಕೆ, ಸ್ಟೇಡಿಯಮಲ್ಲಿ ಬಂದು ಕೂಡಲಿಕ್ಕೆ. ನಿಮ್ಗೆ ಗೊತ್ತಾ, ನಿಧಾನಕ್ಕೆ ಅಲ್ಲಿ ಪಿಕ್ ಪಾಕೆಟು ಶುರು ಆಗೋಯ್ತು. ತುಂಬ ಜನ ಸೇರಿದ್ರಲ್ಲ, ಕಳ್ಳತನ ಶುರು ಆಗೋಯ್ತು ಅಲ್ಲೂ ಕೂಡ. ರಾಜನಿಗೆ ವಿಷಯ ಹೋಯಿತು. ರಾಜ ಅಂದ, ನಾನು ಕಳ್ಳತನ ಕಮ್ಮಿ ಮಾಡ್ತಾ ಇದ್ದೇನೋ, ಕಳ್ಳತನ ಜಾಸ್ತಿ ಮಾಡಿಸ್ತಾ ಇದ್ದೇನೆ. ಗಮನಿಸಿ, ಜಗತ್ತಲ್ಲಿ ಎಲ್ಲಕ್ಕೂ ಅವಕಾಶ ಇದೆ. ಭಗವಂತ ಸೃಷ್ಟಿ ಮಾಡಿದ್ದಾನೆ, ಏನು ಮಾಡೋದು? ಅದ್ರ ಜೊತೆಗೆ ಇರೋದನ್ನು ಕಲಿಬೇಕು ನಾವು, ಹೌದಲ್ಲ? ಸೊಳ್ಳೆ ಕಚ್ಚುತ್ತೆ ಅಂತ ಹೇಳಿ ಇಡೀ ಸೊಳ್ಳೆಯನ್ನೇ ನಾಶ ಮಾಡಲಿಕ್ಕಾಗೋದಿಲ್ಲ. ಮತ್ತು ನಾವು ಸದೃಢರಾಗಬೇಕಷ್ಟೇ. ಅದ್ರ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ನಾವು ಕಲಿಬೇಕು.
ಇಲ್ಲ ನಮ್ಗೆ ಯಾರು ಕಷ್ಟ ಕೊಡ್ತಾರೆ ಎಲ್ಲರೂ ನಾಶ ಮಾಡ್ತೀನಿ, ಆಮೇಲೆ ಈ ಜಗತ್ತಿನಲ್ಲಿ ಯಾರು ಇರೋದೇ ಇಲ್ಲ. ಯಾಕೆ? ನಮ್ಗೆ ಇನ್ನೊಬ್ಬರು ಕಷ್ಟ ಕೊಡ್ತಾರೆ, ನಾವು ಮತ್ತೊಬ್ಬರಿಗೆ ಕಷ್ಟ ಕೊಡ್ತಾ ಇರ್ತೀವಿ, ಗೊತ್ತಿಲ್ಲ ನಮಗೆ. ಬಹಳ ಆಶ್ಚರ್ಯ. ಕೆಲವು ಘಟನೆಗಳನ್ನ ಕೇಳಿದ್ರೆ ತಲೆ ತಿರ್ಗೋಗ್ಬಿಡುತ್ತೆ ಅಷ್ಟೆ. 9ನೇ ಬಾರಿ ಸಿಕ್ಕಾಕೊಂಡಿದ್ದ ಒಬ್ಬ ಕಳ್ಳ. ಜಡ್ಜ್ಮೆಂಟ್ ಕೊಡಬೇಕಿತ್ತು. ಆವಾಗ ಅವನು ಹೇಳಿದಂತೆ, ಮತ್ತೆ ನೀನೇ ಬಂದೀಯ? ಅವನೊಂದು, ಹೌದು ಮಹಾಸ್ವಾಮಿ, ನಾನೇ ಬಂದಿದ್ದೀನಿ ಅಂತ. ನನಗೆ ಬೇಜಾರಾಗಿದೆ ನಿನ್ನ ಮುಖ ನೋಡಿ. ಎಂಥ ಜೀವನ ನಿಂದು, ಬರೀ ಕಳ್ತನ, ಮೋಸ, ವಂಚನೆ, ಕೊಲೆ, ಇದರಲ್ಲೇ ಆಗೋಯ್ತು ಜೀವನ ಅಂದರೆ ಹೇಗಿರಬೇಕು? ಜೀವನ ಅಂದರೆ 4 ಜನರಿಗೆ ಉಪಕಾರ ಆಗಬೇಕು, ಜೀವನ ಅಂದರೆ 4 ಜನರಿಗೆ ಸಹಾಯ ಆಗಬೇಕು, ಜೀವನ ಅಂದರೆ 4 ಜನ ನಿನ್ನನ್ನು ಸ್ಮರಿಸಬೇಕು, ಜೀವನ ಅಂತಂದರೆ 4 ಜನರಿಗೆ ಊಟಕ್ಕೆ ಹಾಕೋ ಆಗಿರಬೇಕು. ಎಂಥ ಜೀವನ, ಮಾನ ಮರ್ಯಾದೆ ಇಲ್ಲ. ಎಲ್ಲ ಸಾಕಷ್ಟು ಬೈದ ಮೇಲೆ ಕಳ್ಳ ಹೇಳ್ದ, ಮಹಾಸ್ವಾಮಿ ನನಗೂ ಒಂಚೂರು ಮಾತಾಡಲಿಕ್ಕೆ ಅವಕಾಶ ಕೊಡಿ. ಅದೇನು ಮಾತಾಡ್ತೀಯ, ಮಾತಾಡು. ತಾವು ಹೇಳಿದ್ರಿ, ನಮ್ಮ ಜೀವನ ಸಾರ್ಥಕವಾಗಿರಬೇಕು, ನಮ್ಮ ಜೀವನ 4 ಜನರಿಗೆ ಉಪಕಾರ ಆಗಿರಬೇಕಂತ. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ಈ ಜಗತ್ತಿನಲ್ಲಿ ನಾನಿರೋದ್ರಿಂದ ಪೊಲೀಸ್ ಇರೋದು, ನಾನಿರೋದ್ರಿಂದ ಕೋರ್ಟ್ ಇರೋದು, ನಾನಿರೋದ್ರಿಂದ CBI ಇರೋದು, ನಾನಿರೋದ್ರಿಂದ ನೀವಿರೋದು. ಇನ್ಫ್ಯಾಕ್ಟ್ ನೀವು ಊಟ ಮಾಡ್ತಾ ಇರೋದೇ ನನ್ನಿಂದ. ಈಗ ಹೇಳಿ, ನನ್ನಿಂದ ಒಳ್ಳೆಯದಾಗ್ತಾಯಿದೆ, ನಿಮ್ಮಿಂದ ಒಳ್ಳೆಯದಾಗ್ತಾಯಿದೆ? ಒಂದು ವೇಳೆ ಈ ಜಗತ್ತಿನಲ್ಲಿ ಕಳ್ಳತನ ಅಥವಾ ಮೋಸ, ವಂಚನೆ ಅನ್ನೋದು ಇಲ್ಲವಾಗ್ಬಿಟ್ರೆ ಭಾಳಷ್ಟು ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ. ಯಾವುದರ ಅವಶ್ಯಕತೆ ಇಲ್ಲ, ಅದನ್ನು ಭಗವಂತ ಸೃಷ್ಟಿ ಯಾಕೆ ಮಾಡ್ತಾನೆ? ಓಕೆ, ಈ ಜಗತ್ತಿನಲ್ಲಿ ಪ್ರತಿಯೊಂದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಅದರದೇ ಆದಂಥ ಸ್ಥಾನಮಾನವಿದೆ. ಹೇಗಿರಬೇಕು, ಹೇಗೆ ಜೀವಿಸಬೇಕು ಅನ್ನೋದನ್ನು ನಾವು ಕಲಿಬೇಕು. ಗಮನಿಸಿ, ಒಂದು ಚಾಕು ಇದೆ, ಚಾಕು ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೋ ಕೆಟ್ಟದೋ? ಚಾಕು ಒಳ್ಳೆಯದೋ ಅಲ್ಲ, ಕೆಟ್ಟದೋ ಅಲ್ಲ. ಮತ್ತು ಉಪಯೋಗಿಸುವವನ ಮೇಲೆ ನಿರ್ಧಾರ. ಹೌದಾ? ಆದ್ದರಿಂದ ಈ ಜಗತ್ತಲ್ಲಿ ಯಾವುದು ಶ್ರೇಷ್ಠವಲ್ಲ, ಯಾವುದು ಕನಿಷ್ಠವಲ್ಲ. ಮತ್ತು ಅದರ ಜೊತೆಗೆ ಇರೋದನ್ನು ಕಲಿಬೇಕು. ಅದನ್ನು ಬೈತಾ, ಅದಕ್ಕೆ ಶಾಪ ಹಾಕ್ತಾ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ. ಒಂದು ವೇಳೆ ನೀವು ಕಂಪ್ಲೇಂಟ್ ಮಾಡ್ತಾ ಜೀವನದಲ್ಲಿ ಕೂತ್ಕೊಳ್ಳೋದಾದರೆ, ನಾವು ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ಕಂಪ್ಲೇಂಟ್ ಮಾಡಿಕೊಂಡು ಮತ್ತೊಬ್ಬರನ್ನ ಬೈಕೊಂಡು ಮತ್ತೊಬ್ಬರನ್ನ ನಿಂದನೆ ಮಾಡ್ಕೊಂಡಿರೋದು ಜೀವನವೇ? ಅದೆಲ್ಲ ಜೀವನ. ಮತ್ತು ಈ ಜಗತ್ತಿನಲ್ಲಿ ನಾವು ಬಂದಿದ್ದೀವಿ ಆನಂದವಾಗಿರಲಿಕ್ಕೆ, ಸಂತೋಷವಾಗಿರಲಿಕ್ಕೆ. ನಮ್ಮ ಹತ್ರ ಏನಿದೆ ಅದರಲ್ಲಿ ಆನಂದವಾಗಿರೋದನ್ನು ಮೊದಲು ನಾವು ಕಲಿಯಬೇಕು. ಅಂದಾಗ ಮಾತ್ರ ಶಾಂತಿ, ಅಂದಾಗ ಮಾತ್ರ ನೆಮ್ಮದಿ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ರಾಮ 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 ಸೀತಾ, ರಾಮಾಯಣೀರು ಅಮರಪತಿಯ ದಿವ್ಯ ನಾಮ, ಅಂದಿಗೋದಗದೋ ರಾಮ 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 ಸೀತಾ, ರಾಮಾಯಣೀರು ಭರದಿಯ ಮನ ಭಟರು ಬಂದೋ, ಹೊರಡಿರೆಂದು ಮೆಟ್ಟಿ ಮೂರಿಯೇ, ಕೊರಳಿಗಾತ್ಮ ಸೇರಿದಾಗ,
ಹರಿಯ ನಾಮ ಒದಗದೋ ರಾಮ 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 ಸೀತಾ ರಾಮಾಯಣೀರು ಇಂದ್ರಿಯಗಳೆಲ್ಲ ಕೂಡಿ ಬಂದು ತನುವ ಮುಸುಕಿದಾಗ ಸಿಂಧು ಸೂತೆಯ ಪತಿಯ ನಾಮ ಅಂದಿಗೋದಗಿ ಬಾರದೋ ರಾಮ 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 ಸೀತಾ ರಾಮಾಯಣೀರು ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮ ಮಾಡಿ ದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಒದಗದೋ ರಾಮ 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 ಸೀತಾ ರಾಮಾಯಣೀರು ಅಮರಪತಿಯ ದಿವ್ಯ ನಾಮ ಅಂದಿಗೊದಗದೋ ರಾಮ 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 ಸೀತಾ ರಾಮಾಯಣೀರು